ದೇಶಕ್ಕೆ ಕರ್ನಾಟಕಕ್ಕೆ ಒಂದು ತುಂಬ ದುಃಖಕರ ಸಮಯ ಇದು. ಈ ಲೈವು ಕಂಪ್ಲೀಟ್ಲಿ ಕೋವಿಡ್ ಕೇಸಸ್ ಬಗ್ಗೆ, ಕೋವಿಡ್ ಏನು ಇವತ್ತು ನಡೀತಾ ಇದೆ ನಮ್ಮ ದೇಶದಲ್ಲಿ ಆಗ್ತಿರುವಂತಹ ಸಾವುಗಳು ಕೋವಿಡಿಂದ, ಇದ್ರ ಬಗ್ಗೆ ಸ್ವಲ್ಪ ನಿಮಗೆಲ್ಲ ಮಾಹಿತಿ ನೀಡಬೇಕಂತ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ದೇಶದಲ್ಲಿ ಎಷ್ಟು ಕೇಸಸ್ಗಳಾಗಿದೆ, ಎಷ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟಾಗಿದೆ ಇದ್ರ ಬಗ್ಗೆ ಹೇಳ್ತೀನಿ. ಇದುವರೆಗೂ ನಮ್ಮ ದೇಶದಲ್ಲಿ ಆಗಿರುವಂತಹ ಕೋವಿಡ್ ಕೇಸ್ಗಳು 1,88,00,000, ಸಾವುಗಳು 2,08,000. ಇವತ್ತು ಅಂದರೆ ಕಳೆದ 24 ಗಂಟೆಯಲ್ಲಿ ನಮ್ಮ ದೇಶದಲ್ಲಿ ರಿಪೋರ್ಟ್ ಆಗಿರುವಂತಹ ಕೋವಿಡ್ ಕೇಸ್ಗಳು 3,60,000 ಕೇಸ್ಗಳು. ಕರ್ನಾಟಕದಲ್ಲಿ ಇದುವರೆಗೂ 14 ಲಕ್ಷ ಕೇಸ್ಗಳಿತ್ತು ಮತ್ತೆ 15,000 ಸಾವುಗಳಾಗಿದೆ. ಕಳೆದ 24 ಗಂಟೆಗಳಲ್ಲಿ 35,000 ಕೇಸ್ಗಳಾಗಿದೆ, 270 ಸಾವುಗಳಾಗಿದೆ. ಬರೀ ನಂಬರ್ಸ್ ಹೇಳುವಾಗ ತುಂಬಾ ಬೇಜಾರಾಗುತ್ತೆ. ಒಬ್ಬ ಮನುಷ್ಯನ ಜೀವನ ಬರೀ ನಂಬರ್ಸ್ ಆಗ್ಬಿಟ್ಟಿದೆ. ಸರ್ಕಾರಕ್ಕೆ ನಾವೆಲ್ಲ ಬರೀ ಒಂದು ನಂಬರ್ ಅಷ್ಟೇ. ಆದರೆ ನಾವೆಲ್ಲರೂ ನಮ್ಮ ಕುಟುಂಬಗಳಿಗೆ, ನಮ್ಮ ಸ್ನೇಹಿತರಿಗೆ ಅಪ್ಪ ಆಗಿ, ಅಮ್ಮ ಆಗಿ, ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿಯಾಗಿ ಸ್ನೇಹಿತರಾಗಿರೋದು. ಸೊ ಈ ಎಚ್ಚರಿಕೆ ನಮ್ಮಲ್ಲಿರಬೇಕು. ಮೊದಲು ನಾವೇನು ತಪ್ಪು ಮಾಡ್ಕೋತಿದ್ದೀವಿ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಯಾಕೆ ನಮ್ಮ ದೇಶ ಈ ಮಟ್ಟಕ್ಕೆ ಬಂದಿದೆ? ಇವತ್ತು ಇಡೀ ಜಗತ್ತು ನಮ್ಮ ಕಡೆ ಬೆರಳು ತೆಗೆದು ತೋರಿಸ್ತಾ ಇದೆ, ಮುಂದೆ ನಮ್ಮ ದೇಶದಿಂದ ಇಡೀ ಜಗತ್ತಿಗೆ ಹರಡುತ್ತೆ ಅಂತ. ಸರಿಯಾಗಿ ಕ್ರಮಗಳನ್ನ ಕೈಕೊಂಡು ಈ ಒಂದು ಕೊರೋನಾ ಪರಿಸ್ಥಿತಿ ಏನ್ ಬಂದಿದೆ ನಮ್ಮ ದೇಶದ ಕೋವಿಡ್ ಪರಿಸ್ಥಿತಿ, ಇದನ್ನ ಹತೋಟಿಗೆ ತಂದಿಲ್ಲ ಅಂದ್ರೆ ಬೇರೆ ದೇಶಕ್ಕೂ ಕಷ್ಟ ಆಗುತ್ತೆ ಅಂತ ಅವರೆಲ್ಲ ಬ್ಲೇಮ್ ಮಾಡ್ತಿದ್ದಾರೆ. ಬಟ್ ಯಾಕೆ ಹೀಗಾಗ್ತಿದೆ ಇದ್ರ ಬಗ್ಗೆ ಮಾತಾಡ್ತೀನಿ. ಮೊದಲು ಏನು ಎಚ್ಚರಿಕೆ ಕ್ರಮಗಳನ್ನ ನಾವು ತಗೋಬೇಕು. ಎರಡನೇದು, ಯಾವ ಒಂದು ಕೋವಿಡ್ ಆದ್ರೆ ಏನ್ ಮಾಡಬೇಕು. ಮೂರನೇದು, ನಮ್ಮ ಸರ್ಕಾರದ ವೈಫಲ್ಯತೆ. ಈ ಒಂದು ಕೋವಿಡ್ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸರ್ಕಾರ ಯಾವ ರೀತಿ ಫೇಲ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದು, ಪ್ರತಿದಿನ ಇನ್ಮೇಲೆ 6 ಗಂಟೆಗೆ ಲೈವ್ ಬರ್ತೀನಿ ನಿಮ್ಗೆಲ್ಲ ಅಪ್ಡೇಟ್ಸ್ ಕೊಡೋದಕ್ಕೆ. ಮತ್ತೆ ಡೀಟೇಲ್ ಆಗಿ ಒಂದೊಂದೇ ವಿಷಯ, ವ್ಯಾಕ್ಸಿನ್ ಬಗ್ಗೆ ಆಗ್ಬೋದು, ಆಕ್ಸಿಜನ್ ಸಿಲಿಂಡರ್ ಏನು ಶಾರ್ಟೇಜ್ ಬಗ್ಗೆ ಇದೆ, ಹಾಸ್ಪಿಟಲ್ಗಳ ಬಗ್ಗೆ, ಸರ್ಕಾರ ಮಾಡ್ತಿರುವಂತಹ ಅವರ ವೈಫಲ್ಯತೆ ಬಗ್ಗೆ ನಿಮ್ಮ ಮುಂದೆ ಇಡ್ತೀನಿ. ದಿನ ಸಾಯಂಕಾಲ 6 ಗಂಟೆಗೆ ಲೈವ್ ಬರ್ತಾ ಇದ್ದೀನಿ ಇವತ್ತಿಂದ. ಸೊ ಮೊದಲನೇದಾಗಿ ಇನ್ನೊಂದು ವಿಷಯ, ನಾನು ಲೈವ್ ನನ್ನ ವಿಷಯಗಳ ಮೇಲೆ ಮಾತಾಡೋದಕ್ಕೆ ಮುಂಚೆ ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಕಡೆಯಿಂದ ರಕ್ತದಾನ ಶಿಬಿರ ಮತ್ತೆ ಪ್ಲಾಸ್ಮಾ ಡೊನೇಷನ್ ಪ್ಲಾಸ್ಮಾ ದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಮಲ್ಲೇಶ್ವರದ ಸಾಯಿಬಾಬಾ ಮಂದಿರ ಏನಿದೆ ಅಲ್ಲಿ. ಇವಾಗ ನಿಮಗೆ ಗೊತ್ತಿರೋ ಹಾಗೆ ಕೇಸ್ಗಳು ಜಾಸ್ತಿ ಆಗ್ತಿದೆ. ರಕ್ತದಾನ ಮಹಾದಾನ ಒಂದು ಜೀವ ಉಳಿಸ್ದಂಗೆ. ರಕ್ತದಾನ ಶಿಬಿರಗಳೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಕೋವಿಡ್ ಬಂದಿಲ್ದಿರ ಇರುವಂತ ಪೇಷಂಟ್ಗಳಿಗೆ ರಕ್ತ ಸಿಗ್ತಿಲ್ಲ. ರಕ್ತದಾನ ಒಂದ್ ಕಡೆ ಆದ್ರೆ, ಇನ್ನೊಂದು ಪ್ಲಾಸ್ಮಾ ಡೊನೇಷನ್. ಪ್ಲಾಸ್ಮಾ ಅಂದ್ರೆ ಕೋವಿಡ್ ಬಂದಿರುವಂತಹ ಪೇಷಂಟ್ಸ್ಗಳಿಗೆ ಅವರ ಮೈಯಲ್ಲಿ ಆಂಟಿಬಾಡೀಸ್ ಇನ್ಕ್ರೀಸ್ ಮಾಡೋದಕ್ಕೆ, ಅವಾಗ ಅವರೇ ಫೈಟ್ ಮಾಡ್ತಾರೆ ಕೋವಿಡ್ ಅಂತ. ಬೇರೆಯವ್ರು ಯಾರಿಗೆ ಕೋವಿಡ್ ಬಂದು ಕ್ಯೂರ್ ಆಗಿದೆ ಅವರ ಕಡೆಯಿಂದ ರಕ್ತನನ್ನ ತಗೊಂಡು ಅವರ ಪ್ಲಾಸ್ಮಾನ ಸೆಪರೇಟ್ ಮಾಡಿ ಪ್ಲಾಸ್ಮಾನ ಕೋವಿಡ್ ಬಂದಿರುವ ಪೇಷಂಟ್ಸ್ಗೆ ಕೊಡ್ಬೋದು. ಜೀವ ಆ ರೀತಿ ಉಳಿಸ್ಬೋದು ಕೋವಿಡ್ ಬಂದಿರೋರಿಗೆ. ಸೊ ನಿಮಗೆ ಈ ಒಂದು 3-4 ತಿಂಗಳುಗಳಲ್ಲಿ ಕೋವಿಡ್ ಬಂದಿದ್ದು ನೀವು ಸಂಪೂರ್ಣವಾಗಿ ಗುಣಮುಖರಾಗಿದ್ರೆ ಬಂದು ನಿಮ್ಮ ರಕ್ತದಾನ ಮಾಡಿ. ಅದು ಕೋವಿಡ್ ಪೇಷಂಟ್ಸ್ನ ಉಳಿಸುವಂತಹ ಒಂದು ಶಕ್ತಿ ಇದೆ ನಿಮ್ಮ ರಕ್ತಕ್ಕೆ. ಜೊತೆಗೆ ನೀವು ವ್ಯಾಕ್ಸಿನ್ಸ್ ತಗೊಂಡಿರಬಾರ್ದು. ಕಳೆದ ಒಂದು 3-4 ತಿಂಗಳಲ್ಲಿ ನಿಮಗೆ ಕೋವಿಡ್ ಬಂದಿರಬೇಕು ಮತ್ತೆ ನಿಮ್ಮ ಕ್ಯೂರ್ ಆಗಿರಬೇಕು. ಅವಾಗ ಬಂದು ನೀವು ಪ್ಲಾಸ್ಮಾ ಡೊನೇಷನ್ ಮಾಡಬಹುದು. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 4 ಗಂಟೆವರೆಗೂ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ವತಿಯಿಂದ ಸಾಯಿಬಾಬಾ ಟೆಂಪಲ್ ಏನಿದೆ, ಸಾಯಿಬಾಬಾ ಮಂದಿರ ಏನಿದೆ ಮಲ್ಲೇಶ್ವರದಲ್ಲಿ, ಅಲ್ಲಿ ನಡೆಯುತ್ತೆ ಈ ರಕ್ತದಾನ ಶಿಬಿರ. ಈಗ ಮೊದಲು ಪ್ರಿಕಾಷನ್ಸ್, ಎಚ್ಚರಿಕೆಯಿಂದ ಇರೋದು. ಮೊದಲು ನಿಮ್ಮ ವಾಟ್ಸ್ಆ್ಯಪ್ಗಳಲ್ಲಿ ಬರುವಂತಹ ವಿಷಯಗಳು ಅಥವಾ ಈ ಯೂಟ್ಯೂಬಲ್ಲಿ ಬರುವಂತಹ ವಿಷಯಗಳೇನಿದೆ ಅದನ್ನೆಲ್ಲ ಮನೆಯಲ್ಲಿ ಪ್ರಯೋಗ ಮಾಡೋದು ಬಿಡಿ. ಈ VRL ಓನರ್ ಚೇರ್ಮನ್ ಏನಿದ್ದಾರೆ, ವಿಜಯ್ ಸಂಕೇಶ್ವರ ಏನೋ ಅವರ ಹೆಸರು,
ಅವ್ರು ಬಂದ್ಬಿಟ್ಟು ನಿಂಬೆ ಹಣ್ಣನ್ನ ಮೂಗೊಳಗ್ ಬಿಟ್ಕೊಂಡ್ರೆ ಕೊರೋನಾ ಬರಲ್ಲ ಅಥವಾ ಕೊರೋನಾ ಹರಡಲ್ಲ ಅಥವಾ ಪೇಷಂಟ್ಸ್ ಬೇಗ ಗುಣಮುಖರಾಗ್ತಾರೆ, ಆಕ್ಸಿಜನ್ ಜಾಸ್ತಿ ಆಗುತ್ತೆ ಅಂತ ಏನೇನೋ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಹಲವಾರು ಜನ ಇದು ಟ್ರೈ ಮಾಡಿ ರಾಯಚೂರಲ್ಲಿ ಒಬ್ರು ಶಿಕ್ಷಕರು ಇದನ್ನ ಮಾಡಿ ಅವರಿಗೆ ಸಾವನ್ನಪ್ಪಿದ್ದಾರೆ. ಇಂತಹ ಈ ಊಹಾಪೋಹಗಳೇನಿರುತ್ತೆ, ಅವರು ಇವರು ಏನು ಹೇಳ್ತಾರೆ ಟಿಪ್ಸು ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಏನೇ ಮಾಡಿದ್ರು ಡಾಕ್ಟರ್ಸ್ ಹೇಳಿರ್ಬೇಕು, ಒಂದು ವೈಜ್ಞಾನಿಕವಾಗಿ ಅದನ್ನ ಅಪ್ರೂವ್ ಮಾಡಿದ್ರೆ ಮಾತ್ರನೇ ಮಾಡಿ. ಒಂದು, ಮಾಸ್ಕ್ ಹಾಕೊಳ್ಳಿ, ಆಚೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಆಚೆ ಹೋಗ್ಬೇಡಿ, ಹೋದ್ರೂ ಮಾಸ್ಕ್ ಹಾಕೊಳ್ಳಿ. N95 ಮಾಸ್ಕ್ ಏನ್ ಬರುತ್ತೆ ಅದೊಂದು ಹಾಕೊಳ್ಳಿ. ಇಲ್ದಿದ್ರು ನೀವು ನಾರ್ಮಲ್ ಮಾಸ್ಕ್, ಸರ್ಜಿಕಲ್ ಮಾಸ್ಕ್ ಹಾಕೊಂಡ್ರೆ ಅದನ್ನ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಮಾಸ್ಕ್ ಎರಡು ಹಾಕೋಬೇಕಾಗುತ್ತೆ. ಡಬಲ್ ಮಾಸ್ಕಿಂಗ್ ಅಂತಾರೆ. ಇದರ N95 ಒಂದೇ ಹಾಕಿದ್ರು ಪರವಾಗಿಲ್ಲ, ಅಥವಾ ಸರ್ಜಿಕಲ್ ಮಾಸ್ಕ್ ಹಾಕ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಮಾಸ್ಕ್ ಹಾಕೊಂಡ್ರೆ ಮಾತ್ರ ನೀವು ಬೇರೆಯವ್ರ ಜೊತೆ ಮಾತಾಡಿ ಆಚೆ ಹೋಗಿ. ಏನಾದ್ರೂ ಮಾಡಂಗಿದೆ, ತುಂಬಾ ಮುಖ್ಯವಾಗಿದ್ರೆ ಕೆಲಸ ಇದ್ರೆ ಮಾತ್ರ ಆಚೆ ಹೋಗಿ. ಎರಡನೇ ವಿಷಯ, ಸಾಮಾಜಿಕ ಅಂತರ. ನೀವೆಲ್ಲೇ ಹೋದ್ರೂ ಅಂತರ ಇಟ್ಕೊಳ್ಳಿ ಒಬ್ರಿಗೊಬ್ರು. ಮತ್ತೆ ಅವಾಗ ಕೈ ತೊಳ್ಕೊತಾ ಇರಿ, ಶೇಕ್ ಹ್ಯಾಂಡ್ ಅಲ್ಲಿ ಇಲ್ಲಿ ತುಂಬಾ ಮುಟ್ಟೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಕೈ ತೊಳ್ಕೊತಾ ಇರಿ, ಸ್ಯಾನಿಟೈಸ್ ಮಾಡ್ಕೋತಾ ಇರಿ. ಇದೆಲ್ಲ ನಿಮಗೆ ಗೊತ್ತಿರೋದೆ, ಬಟ್ ನಾವು ಯಾರು ಪ್ರಾಕ್ಟೀಸ್ ಮಾಡ್ತಿಲ್ಲ. ಅದೊಂದಾದ್ರೆ, ಇನ್ನೊಂದು, ಏನೇ ಸಿಂಪ್ಟಮ್ಸ್ ಬಂದ್ರು ದಯವಿಟ್ಟು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಟೆಸ್ಟ್ ಯಾಕೆಂದ್ರೆ ನನಗೆ ಗೊತ್ತಿರುವಂತಹ ಕೆಲವರು ಹಳ್ಳಿಗಳಲ್ಲಿ ಇವರೆಲ್ಲ, ಮೇಡಮ್ ಹಿಂಗೆ ಜ್ವರ ಬಂತು, ಹಂಗೆ ಹೊಟ್ಟೋಯ್ತು ನಮ್ಗೆ 3-4 ದಿವಸದಲ್ಲಿ, ಏನ್ ಕೋವಿಡ್ ಏನಿಲ್ಲ, ಈ ತರ ಎಲ್ಲ ಹಬ್ಬಿಸ್ತಾ ಇದ್ದಾರೆ. ನೀವ್ ಅನ್ಕೋಬಹುದು ಟೆಸ್ಟ್ ಮಾಡಿಸಿಲ್ಲ ಅಂದ್ರೂ ನಡೆಯುತ್ತೆ, 3-4 ದಿನ ಜ್ವರ ಇರುತ್ತೆ ಹೊಟ್ಟೋಗುತ್ತೆ ಅಂತ. ಹೌದು, ಅದು ನಿಜ. ಬಟ್ ಎಲ್ಲರಿಗೂ ಆ ರೀತಿ ಆಗೋದಿಲ್ಲ. ಟೆಸ್ಟ್ ಯಾಕೆ ಮಾಡಿಸ್ಬೇಕಂದ್ರೆ, ನಿಮ್ಮಲ್ಲಿ ಕೋವಿಡ್ ಇದ್ರೆ ನೀವು ಮನೇಲಿ ಕ್ವಾರಂಟೈನ್ ಆಗ್ಬೋದು. ನಿಮಗೆ ಮೋಸ್ಟ್ಲಿ ಇಮ್ಯುನಿಟಿ ಪವರ್ ಇದೆ, ನೀವು ಇದರಿಂದ ಆಚೆ ಬರ್ತೀರಾ, ನಿಮ್ಗೇನು ತೊಂದರೆ ಆಗೋದಿಲ್ಲ. ಆದ್ರೆ ಬೇರೆಯವರಿಗೆ ನೀವು ಹಬ್ಬಿಸ್ತೀರಲ್ಲ, ಟೆಸ್ಟ್ ಮಾಡಿಸ್ದೆ ಆಚೆ ಈಚೆ ಓಡಾಡ್ಕೊಂಡು ಜ್ವರ ತಾನೇ ಹೊಟ್ಟೋಗುತ್ತೆ ಅನ್ಕೊಂಡು ಅವ್ರು ಉಳಿತಾರೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಹಬ್ಸಿ ಅವ್ರ ಜೀವನ ಹಾಳು ಮಾಡೋ ಬದಲು ಟೆಸ್ಟ್ ಮಾಡಿಸ್ಕೊಳ್ಳಿ. ಏನೇ ಸಿಂಪ್ಟಮ್ ಬಂದ್ರು ಅದನ್ನ, ಏನು ಒಂದು ಅಕಸ್ಮಾತ್ ನೆಗೆಟಿವ್ ಬಂದ್ರೆ ಒಳ್ಳೇದು, ಪಾಸಿಟಿವ್ ಬಂದ್ರೆ ಮನೇಲಿ ಕ್ವಾರಂಟೈನ್ ಆಗಿ ಬಿಸಿ ಬಿಸಿ ನೀರು ಕುಡಿಬೇಕು, ಮತ್ತೆ ಸ್ಟೀಮ್ ತಗೋಬೇಕು ರೆಗ್ಯುಲರ್ ಆಗಿ. ಇವೆಲ್ಲ ಸೈಂಟಿಫಿಕ್ ಆಗಿ ಬೇಕಾಗಿರುವಂಥದ್ದು. ಮನೇಲೆ ಕ್ವಾರಂಟೈನ್ ಆಗಿರೋರಿಗೆ ಮಾತ್ರ, ಏನು ಸಿಂಪ್ಟಮ್ಸ್ ಇಲ್ಲದೆ ಇರೋರಿಗೆ. ಅಕಸ್ಮಾತ್ ಸಿಂಪ್ಟಮ್ಸ್ ಬಂದ್ರೆ ಈ ಒಂದು ಆಕ್ಸಿಮೀಟರ್ ಅಂತ ಬರುತ್ತೆ, SpO2 ಚೆಕ್ ಮಾಡ್ಕೋತಾ ಇರಿ. ಅದರಲ್ಲಿ 93ಗಿಂತ ಕಡಿಮೆ ಹೋದ್ರೆ ಆಕ್ಸಿಮೀಟರ್, ಅವಾಗ ನೀವು ಎಚ್ಚೆತ್ಕೋಬೇಕು, ಹಾಸ್ಪಿಟಲ್ಗೆ ಸೇರ್ಬೇಕಾಗುತ್ತೆ. 90ಗಿಂತ ಕಡಿಮೆ ಹೋದ್ರೆ ಖಂಡಿತ ಸೇರ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗ್ತಿದೆ ಅಂತ. ಉಸಿರಾಟದ ತೊಂದರೆ ಆದ್ರೂ ಹಾಸ್ಪಿಟಲ್ಗೆ ಸೇರ್ಬೇಕಾಗುತ್ತೆ. ಇಲ್ದಿದ್ರೆ ಮನೆಯಲ್ಲೇ ಆರಾಮಾಗಿರ್ಬೋದು. 14 ದಿನ ಮನೆಯಲ್ಲೇ ಕ್ವಾರಂಟೈನ್ ಆದ್ರೆ ಸಾಕು. ಇದೆಲ್ಲ ಹೋದ್ಸಲಿನೇ ಗೊತ್ತಿತ್ತು ನಿಮ್ಗೆಲ್ಲ, ಆದ್ರೂ ಯಾವುದು ಮಾಡ್ಲಿಲ್ಲ. ಇವಾಗ ಕೇಸ್ಗಳು ಜಾಸ್ತಿ ಆಗಿದೆ. ಜೊತೆಗೆ ಅದು ಇದು ಮಾತ್ರೆಗಳು ತಗೋಬೇಡಿ. ಡಾಕ್ಟರ್ಸ್ ಏನ್ ಹೇಳ್ತಾರೆ ಅದನ್ನ ಮಾತ್ರನೇ ತಗೊಳ್ಳಿ. ಅಥವಾ ಅವ್ರು ಯಾವ್ದೋ ಔಷಧಿ ಕೊಟ್ರು ಅದನ್ನ ನಡೆಯುತ್ತೆ, ಆ ನಾಟಿ ಔಷಧಿ, ಇದೆಲ್ಲ ಮಾಡಬೇಡಿ. ಆದಷ್ಟು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ, ಡಾಕ್ಟರ್ಸ್ ಏನ್ ಅಪ್ರೂವ್ ಮಾಡ್ತಾರೆ ಅದು ಮಾತ್ರ ತಗೊಳ್ಳಿ. ಇದೆಲ್ಲ ಆದ್ಮೇಲೆ ಅಫ್ಕೋರ್ಸ್ ಈಗ ತುಂಬಾ ಬರ್ತಿರುವಂತ ನ್ಯೂಸ್ ಅಂದ್ರೆ ಹಾಸ್ಪಿಟಲ್ ಬೆಡ್ಗಳ ಶಾರ್ಟೇಜ್ ಇದೆ, ಆಕ್ಸಿಜನ್ ಶಾರ್ಟೇಜ್ ಇದೆ ನಮ್ಮ ದೇಶದಲ್ಲಿ. ICU ವೆಂಟಿಲೇಟರ್ಸ್, ಆಕ್ಸಿಜನ್ ಇರೋ ICU, ವೆಂಟಿಲೇಟರ್ಸ್ ಇರೋ ICU ಬೆಡ್ಗಳು ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ. ಅಂಡ್ ಇಟ್ಸ್ ದ ಟ್ರೂತ್, ಅದು ನಿಜ, ಅದು ಸತ್ಯ. ಸರ್ಕಾರ ಏನೇ ಹೇಳಿದ್ರು ಒಬ್ಬೊಬ್ರು ಮುಚ್ಚಾಕ್ತಿದ್ದಾರೆ, ಒಂದೊಂದು ರಾಜ್ಯ ಸರ್ಕಾರಗಳು ಮುಚ್ಚಾಕ್ತಿದ್ದಾರೆ, ಒಂದೊಂದು ರಾಜ್ಯ ಸರ್ಕಾರಗಳು ಆಚೆ ಬಂದು ಹೇಳ್ದವ್ರನ್ನ ಅರೆಸ್ಟ್ ಮಾಡ್ತಿದ್ದಾರೆ. ಅದೆಲ್ಲ ಮಾತಾಡ್ತೀನಿ ಆಮೇಲೆ. ಆದ್ರೆ ನಿಮ್ಗೆಲ್ಲ ಹೇಳ್ಬೇಕಾಗಿರೋ ಒಂದು ವಿಷಯ ಅಂದ್ರೆ, ಇವಾಗ ಹೇಳದ್ನಲ್ಲ ನಂಬರ್ಸು ಎಷ್ಟು ಸಾವುಗಳಾಗಿದೆ ಅಂತ. ಈ ಒಂದು ಸ್ವಲ್ಪ ದಿನಗಳಿಂದ ಆಗ್ತಿರುವಂತಹ ಸಾವಲ್ಲಿ, ಅಂದ್ರೆ 100 ಸಾವಿಗೆ ಪ್ರತಿ 30 ಸಾವು ಆಕ್ಸಿಜನ್ ಇಲ್ಲದೆ, ಹಾಸ್ಪಿಟಲ್ ಇಲ್ಲದೆ ಸತ್ತಿರೋರು. ಬೇರೆ ಸಾವುಗಳನ್ನ ಬೇಕಾದ್ರೆ ಕೋವಿಡ್ ಇಂದ ಸಾವಾಯ್ತು ಅಂತ ಹೇಳ್ಬೋದು. ಬಟ್ ಈ 30 ಸಾವುಗಳು, ಈ 100ಕ್ಕೆ 30 ಇದೆಯಲ್ಲ, ಅಂದ್ರೆ 30% ಸಾವುಗಳಾಗ್ತಿದೆಯಲ್ಲ, ಅದು ಸರ್ಕಾರ ಮಾಡ್ತಿರೋದು. ಸರ್ಕಾರದ ಈ ಸಾವಿನ ಹೊಣೆ ಹೊರಬೇಕು. ಯಾಕೆಂದ್ರೆ 1 ವರ್ಷ ಆಗಿದೆ, 1 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಈ ಒಂದು ಕೋವಿಡ್ ಶುರುವಾಗಿ. ಅವಾಗಲೇ ಗೊತ್ತಿತ್ತು ನಮ್ಮಲ್ಲಿ ಶಾರ್ಟೇಜ್ ಇದೆ, ಆಕ್ಸಿಜನ್, ಬೆಡ್ಸ್, ಹಾಸ್ಪಿಟಲ್ ಬೆಡ್ಸ್. ಅಷ್ಟೇ ಯಾಕೆ ಮೆಡಿಕಲ್
ಪ್ರೊಫೆಷನಲ್ಸ್ ಇವರೆಲ್ಲ ಶಾರ್ಟೇಜ್ ಇದೆ ಅಂತ ಹೋದ ವರ್ಷನೇ ಗೊತ್ತಿತ್ತು. ಬಟ್ ಏನ್ ಮಾಡಿದ್ರು ಇವರು? ನಮ್ಮ ಸರ್ಕಾರಗಳು ಏನ್ ಮಾಡ್ತು ಕಳೆದ ಒಂದು ವರ್ಷದಿಂದ ಸರಿಯಾಗಿ ಪ್ರಿಪೇರ್ ಆಗ್ದಿರಾ ಏನ್ ಮಾಡ್ತು ಅಂತ ಯೋಚನೆ ಮಾಡೋಣ. ಹಾಸ್ಪಿಟಲ್ ಬೆಡ್ಗಳು ಹೆಂಗೆ ಇನ್ಕ್ರೀಸ್ ಮಾಡೋದು, ಹೆಂಗೆ ವ್ಯಾಕ್ಸಿನ್ಗಳನ್ನ ಆದಷ್ಟು ಬೇಗ ನಮ್ಮ ದೇಶಕ್ಕೆ ತಂದು ಪ್ರತಿಯೊಬ್ಬರಿಗೂ ಕೊಡಬೇಕು, ಇದನ್ನೆಲ್ಲ ಡಿಸ್ಕಸ್ ಮಾಡೋ ಬದಲು ಸರ್ಕಾರ ಏನ್ ಮಾಡ್ತಿತ್ತು ಗೊತ್ತಾ? ಹೇಳ್ತೀನಿ ಕೇಳಿ, ಯೋಚನೆ ಮಾಡಿ ನೀವೇ. ಆಂಟಿ ಸ್ಲಾಟರ್ ಬಿಲ್ ತಂತು, ಅಂದ್ರೆ ಗೋಹತ್ಯೆ ನಿಷೇಧ ಕಾಯ್ದೆ. ಲವ್ ಜಿಹಾದ್ ಬಗ್ಗೆ ಯೋಚನೆ ಮಾಡ್ತಿತ್ತು. ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಎರಡು ಮಿಕ್ಸ್ ಹೇಳ್ತಾ ಇದ್ದೀನಿ. ಆಂಟಿ ಫಾರ್ಮರ್ ಬಿಲ್ಸ್ ಏನ್ ಬಂತು, ರೈತ ವಿರೋಧಿ ಕಾಯ್ದೆಗಳು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಕರ್ನಾಟಕ ಸರ್ಕಾರ ತಂತಲ್ವಾ? ಎಲ್ಲ ಗವರ್ಮೆಂಟ್ ಆಸ್ತಿಗಳನ್ನ, PSUಗಳನ್ನ, ಬ್ಯಾಂಕ್ಗಳನ್ನ ಮಾರೋದ್ರಲ್ಲಿತ್ತು ಸರ್ಕಾರ. ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ನಿಮಗೆ ಗೊತ್ತಾ? 20,000 ಕೋಟಿ. ನರೇಂದ್ರ ಮೋದಿಯವರು 20,000 ಕೋಟಿನ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗು ಮತ್ತೆ ಗವರ್ಮೆಂಟ್ ಆಫೀಸ್ಗಳು ಡೆಲ್ಲಿಲಿ ಕಟ್ಟೋದಕ್ಕೆ ಮೀಸಲಿಟ್ಟಿದ್ದಾರೆ. 20,000 ಕೋಟಿ. ಈ ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ದು ಇನ್ನೊಂದು ವಿಷಯ ಏನಂದ್ರೆ, ಈ ಒಂದು ಕೋವಿಡ್ ಟೈಮಲ್ಲಿ ಹಲವಾರು ಕೆಲಸಗಳನ್ನ ನಿಲ್ಲಿಸಿದೆ ಸರ್ಕಾರ. ಆದ್ರೆ ಎಸೆನ್ಷಿಯಲ್ ಕೆಲಸಗಳನ್ನ ಮಾತ್ರ ನಡೆಸ್ತಿದೆ ಅಲ್ವಾ? ಯಾವುದು ತುಂಬಾ ಅಗತ್ಯವಿದೆ ಅದು ಮಾತ್ರ. ಸೆಂಟ್ರಲ್ ವಿಸ್ತಾ ಬಂದು ತುಂಬಾ ಅಗತ್ಯವಾದ ಒಂದು ಕೆಲಸ ಅಂತೆ. ಅದಕ್ಕೆ ಕೆಲಸ ಮುಂದುವರಿಲಿ ಅಂತ ಪರ್ಮಿಷನ್ ಕೊಟ್ಟಿದೆ. 20,000 ಕೋಟಿ. ಆ 20,000 ಕೋಟಿ ನಮ್ಮ ದೇಶದಲ್ಲಿ ಹೆಲ್ತ್ ಸೆಕ್ಟರ್ ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಕ್ ಕೊಟ್ಟಿದ್ರೆ ಇವತ್ತು ಇಷ್ಟು ಸಾವುಗಳು ಆಗ್ತಾ ಇರಲಿಲ್ಲ. ಬದುಕಿರೋರು, ಸಣ್ಣ ವಯಸ್ಸಿಂದ ಹಿಡಿದು ವೃದ್ಧರು, ಪ್ರತಿಯೊಬ್ರು ಇವತ್ತು ಹಾಸ್ಪಿಟಲ್ ಮುಂದೆ ಬೆಡ್ಗಳಿಲ್ದೆ, ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ. ಈ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಇಷ್ಟು ಮುಖ್ಯನಾ? ಎಷ್ಟು ಹೇಳಿದ್ರು ಅದನ್ನ ಕ್ಯಾನ್ಸಲ್ ಮಾಡದೆ ಅದನ್ನ ಮುಂದುವರಿಸ್ತಾ ಇದ್ದಾರೆ 20,000 ಕೋಟಿ ತೆಗೆದಿಟ್ಟು. ಬಟ್ ಆಕ್ಸಿಜನ್ ಇಲ್ಲ, ಬೆಡ್ ಇಲ್ಲ, ಜನ ಸಾಯ್ತಾ ಇದ್ದಾರೆ. ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಇದರದು. ವ್ಯಾಕ್ಸಿನ್ ಬಗ್ಗೆ ಯೋಚನೆ ಮಾಡಿ. ಅದಕ್ಕೂ ಮುಂಚೆ ವ್ಯಾಕ್ಸಿನ್ ಬಗ್ಗೆ ಯೋಚನೆ ಮಾಡಿ. ಈ ವ್ಯಾಕ್ಸಿನ್ಸ್ ಬಂದು ಮೊದಲಂದ್ರು 45 ವರ್ಷದ ಮೇಲಿರೋರಿಗೆ ಮಾತ್ರ ಕೊಡ್ತೀವಿ ಅಂತ. ಬೇರೆ ದೇಶಗಳು ಯಾವುದು ಆ ರೀತಿ ಮಾಡಿಲ್ಲ, ಇಷ್ಟು ವರ್ಷದ ಮೇಲಿರೋರು ಮಾತ್ರ ತಗೋಬೇಕು ಅಂತ. ಪ್ರತಿಯೊಬ್ಬರಿಗೂ ವ್ಯಾಕ್ಸಿನ್ಸ್ ಕೊಟ್ಟಿದ್ದಾರೆ, ಫ್ರೀಯಾಗಿ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಮಾತ್ರ ಮೊದಲು ಬರೀ 45 ವರ್ಷದ ಮೇಲಿರೋರಿಗೆ ಅಂತ ಹೇಳಿದ್ರು. ಆಮೇಲೆ ಮೊನ್ನೆ ಹೇಳಿದ್ರು ಮೇ 1ರಿಂದ 18ರಿಂದ 45 ವರ್ಷದವರೆಗೆ ಅಂತ. ಯಾಕೆ? ಬೇರೆಯವರ ಜೀವ ಅಲ್ವಾ? ಸರಿ, 45 ವರ್ಷದ ಮೇಲಿರೋರಿಗೆ ಕೊಟ್ಟಿದಾರಲ್ಲ, ಅಂದ್ರೂ ವ್ಯಾಕ್ಸಿನ್ ಶಾರ್ಟೇಜ್ ಇದೆ. ಯಾಕೆ? ಬೇರೆ ದೇಶದಲ್ಲಿ ತಯಾರಾಗ್ತಿರುವಂತಹ ವ್ಯಾಕ್ಸಿನ್ ನಮ್ಮ ದೇಶ ಬಳಸ್ಕೊಳಲ್ವಂತೆ. ನಮ್ಮ ದೇಶದಲ್ಲಿ ತಯಾರಾಗಿರುವಂತಹ 2 ವ್ಯಾಕ್ಸಿನ್ ಮಾತ್ರನೇ ಬಳಸ್ಕೊತಾರಂತೆ. ಅಂಥವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಈ ನಮ್ಮ ದೇಶದಲ್ಲಿ ತಯಾರು ಮಾಡಿರೋರು ಸೆಂಟ್ರಲ್ ಗವರ್ಮೆಂಟ್ಗೆ ಒಂದಕ್ಕೆ 150 ರೂಪಾಯಿ ಮಾರ್ತಿದ್ದಾರೆ. ಸ್ಟೇಟ್ ಗವರ್ಮೆಂಟ್ಗೆ ಒಂದಕ್ಕೆ 400 ರೂಪಾಯಿ, ಇವಾಗ 300 ಇಳಿಸಿದಾರಂತೆ. ಪ್ರೈವೇಟ್ ಅವರು ತಗೊಂಡ್ರೆ, ಪ್ರೈವೇಟ್ ಹಾಸ್ಪಿಟಲ್ಗಳು ಅವರಿಗೆ 600 ರೂಪಾಯಿಗೆ ಮಾರ್ತಿದ್ದಾರೆ. ಅವರಿಗೆ ತಯಾರು ಮಾಡೋದಕ್ಕೆ ರಿಸರ್ಚ್ಗೆ ಗವರ್ಮೆಂಟ್ ದುಡ್ಡು ಕೊಟ್ಟಿದೆ. ಅವ್ರು ಆ ದುಡ್ಡು ಬಳಸ್ಕೊಂಡು ತಯಾರು ಮಾಡಿ ವಾಪಸ್, ಅದು ನಮ್ಮ ದುಡ್ಡು, ಜನರ ದುಡ್ಡು, ತಯಾರು ಮಾಡಿ ವಾಪಸ್ ನಮಗೇನೆ ಎಕ್ಸ್ಟ್ರಾ ಕಾಸ್ಟ್ ಅಲ್ಲಿ ಪೇ ಮಾಡ್ತಿದ್ದಾರೆ. ಅಮೆರಿಕಾ, UK, ಯುನೈಟೆಡ್ ಕಿಂಗ್ಡಮ್ ಇಂತಹ ದೊಡ್ಡ ದೊಡ್ಡ ದೇಶಗಳು ಎಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ನಮ್ಗಿಂತ ಜಾಸ್ತಿ ಇದೆ, ಅವರು ಮಾರ್ತಿರುವಂತಹ ವ್ಯಾಕ್ಸಿನ್ ನಮ್ಮ ದೇಶದ ವ್ಯಾಕ್ಸಿನ್ಗಿಂತ ಕಡಿಮೆ ಇದೆ. ಇದ್ರ ಬಗ್ಗೆ ಏನೂ ಸದ್ದಿಲ್ಲ, ಯಾರು ಸುದ್ದಿ ಇಲ್ಲ, ಸದ್ದಿಲ್ಲ. ಗವರ್ಮೆಂಟ್ ಆಗ್ಲಿ, ಮೀಡಿಯಾ ಆಗ್ಲಿ. ಇದೆಷ್ಟು ಸರಿ ಹೇಳ್ಬೋದು. 45 ವರ್ಷದ ಮೇಲಿರೋರಿಗೆ ಫ್ರೀಯಾಗಿ ಕೊಡ್ತಿದೀವಿ, 18 ವರ್ಷದ ಮೇಲಿರೋರಿಗೆ ಸ್ಟೇಟ್ ಗವರ್ಮೆಂಟ್ ತಗೊಂಡು ಫ್ರೀಯಾಗಿ ಕೊಡುತ್ತೆ. ಸರಿ, ಫ್ರೀಯಾಗಿ ಕೊಟ್ರೆ ಸರ್ಕಾರ ತಾನೇ ದುಡ್ಡು ಕೊಡ್ತಿದೆ, ಅದ್ ನಮ್ ದುಡ್ಡು ತಾನೆ. ಅದ್ ಯಾಕೆ ಒಂದು ವ್ಯಾಕ್ಸಿನ್ ಕಂಪನಿಗೆ ಹೋಗ್ಬೇಕು ಎಕ್ಸ್ಟ್ರಾ? ಯಾವ ರೀತಿ ವ್ಯಾಕ್ಸಿನ್ ನ ಒಂದು ಬೆಲೆಯನ್ನ ಅವರು ನಿಗದಿಪಡಿಸಿದ್ದಾರೆ ಅದು ಗೊತ್ತಿಲ್ಲ. ಒಂದು ಬೆಲೆ ಹೇಳಿದರೆ ಇವ್ರು ತಗೊಳ್ಳೇಬೇಕು. ಯಾಕೆಂದ್ರೆ ಆಚೆ ಕಡೆಯಿಂದ ಯಾವ ವ್ಯಾಕ್ಸಿನ್ ತಗೋತಿಲ್ಲ ಬೇರೆ ದೇಶದಿಂದ. ಬೇರೆ ದೇಶದಿಂದ ತಗೊಂಡಾಗ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ. ಅವಾಗ ಇದರ ಒಂದು ಕಾಸ್ಟ್ ಏನಿದೆ ಕಡಿಮೆ ಆಗುತ್ತೆ. ಬಟ್ ಇವ್ರು ಬಿಟ್ಟಿಲ್ಲ. ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಎರಡನ್ನೇ ತಗೋಬೇಕಂತ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ಬೇಕಾದಂಗೆ ಅವರು ಕಾಸ್ಟ್
ಚಾರ್ಜ್ ಮಾಡ್ತಿದ್ದಾರೆ. ಅದು ಒಂದ್ ಕಡೆ ಆದ್ರೆ ಆಕ್ಸಿಜನ್ ಬಂದು ಕಳೆದ ಒಂದು ವರ್ಷದಲ್ಲಿ ಏಪ್ರಿಲ್ 2020ರಿಂದ ಜನವರಿ 2021ರವರೆಗೂ ಮುಂಚೆ ಎಕ್ಸ್ಪೋರ್ಟ್ ಮಾಡ್ತಿದ್ದಂತಹ ಆಕ್ಸಿಜನ್ಗಿಂತ 700ರಷ್ಟು ಪಟ್ಟು ಜಾಸ್ತಿ ಆಕ್ಸಿಜನ್ ಎಕ್ಸ್ಪೋರ್ಟ್ ಮಾಡಿದ್ದಾರೆ ನಮ್ಮ ಸರ್ಕಾರ. ಇವತ್ತು ನಮ್ಮ ಜನ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ, ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ ಬೇರೆ ದೇಶದಿಂದ. ನಿಮಗೆ ಗೊತ್ತಾ, ನಮ್ಮ ದೇಶ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಆಕ್ಸಿಜನ್ ನ ತಯಾರು ಮಾಡುವಂತಹ ದೇಶ. ಆದ್ರೂ ಇಲ್ಲಿ ಜನ ಸಾಯ್ತಾ ಇರೋದು ಫಸ್ಟ್ ರೀಸನ್ ಆಕ್ಸಿಜನ್ ಇಲ್ಲದೆ. ಯಾಕೆ ಅಂದ್ರೆ ನಮ್ಮ ಸರ್ಕಾರ ಇಲ್ಲಿ ಮಾಡಿರುವಂತಹ ಆಕ್ಸಿಜನ್ ಎಲ್ಲ ರಫ್ತು ಮಾಡಿತ್ತು ಬೇರೆ ದೇಶಗಳಿಗೆ. ಆದ್ರಿಂದ ಈ ಆಕ್ಸಿಜನ್ ಬಗ್ಗೆ ಆಗ್ಬೋದು, ವ್ಯಾಕ್ಸಿನ್ಸ್ ಬಗ್ಗೆ ಆಗ್ಬೋದು, ಹಾಸ್ಪಿಟಲ್ ಬೆಡ್ಸ್ ಬಗ್ಗೆ ಆಗ್ಬೋದು, ಡೀಟೇಲ್ ಆಗಿ ಪ್ರತಿದಿನ ಒಂದೊಂದು ಟಾಪಿಕ್ ತಗೊಂಡು ಮಾತಾಡ್ತೀನಿ 6 ಗಂಟೆಗೆ. ಇದು ಒಂದ್ ಕಡೆ ಆದ್ರೆ ಪ್ರತಿ ವರ್ಷ ಸರ್ಕಾರ ಅಡ್ವರ್ಟೈಸ್ಮೆಂಟ್, ನಿಮ್ಗೆ ಗೊತ್ತಿರ್ಬೋದು, ಸ್ವಲ್ಪ ದಿವಸದ ಹಿಂದೆ ಮೆಟ್ರೋ ಫೇಸ್ ಗೆ ಕೇಂದ್ರ ಸರ್ಕಾರ ದುಡ್ಡು ನೀಡಿದೆ, ಇದು ನೀಡಿದೆ ಅಂತ ಯಡಿಯೂರಪ್ಪನವರು ಪ್ರತಿ ಒಂದು ನ್ಯೂಸ್ ಪೇಪರ್ ಅಲ್ಲೂ ಫಸ್ಟ್ ಪೇಜ್ ಫುಲ್ ಆಡ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಾ, ಸೆಂಟ್ರಲ್ ಗವರ್ಮೆಂಟ್ ವರ್ಷಕ್ಕೆ 1200 ಕೋಟಿ ಖರ್ಚು ಮಾಡುತ್ತೆ ಬರೀ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ. ಇದರ ಅವಶ್ಯಕತೆ ಈಗಿದೆಯಾ? ಇಲ್ಲ. ಅಂದ್ರೂ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಇದೆಲ್ಲ ಯೋಚನೆ ಮಾಡುವಾಗ ಅನ್ಸುತ್ತೆ, ಎಂಥವ್ರನ್ನ ನಾವು ಕರ್ಕೊಂಡು ಹೋಗಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡಿದೀವಿ ಅಂತ. ಸರಿ, ಇದ್ರ ಜೊತೆ ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ. ಈ ಜನವರಿ 28ರಿಂದ ಬಿಜೆಪಿ ನಾಯಕರು ಯಾವುದೇ ಒಂದು ವೈಜ್ಞಾನಿಕ ಸೈಂಟಿಫಿಕ್ ಟೆಂಪರ್ ಏನಿದೆ ವೈಜ್ಞಾನಿಕ ವಿಚಾರ ಇಲ್ಲದೆ ಅವರು ಮಾಡಿದಂತಹ ಸ್ಟೇಟ್ಮೆಂಟ್ಗಳನ್ನ ಹೇಳ್ತೀನಿ. ಜನವರಿ 28ನೇ ತಾರೀಕು ಮೋದಿಜಿ ಬಂದು ಹೇಳ್ತಾರೆ, ಇಂಡಿಯಾ ಸೇವ್ ದ ವರ್ಲ್ಡ್ ಫ್ರಮ್ ಡಿಸಾಸ್ಟರ್. ಜಗತ್ತನ್ನೇ ನಮ್ಮ ಭಾರತ ದೇಶ ಒಂದು ಡಿಸಾಸ್ಟರ್ ಇಂದ ಕಾಪಾಡ್ತು ಅಂತ. ಎಲ್ಲಿಂದ? ಜಗತ್ತು ಅವರವರ ಪ್ರೈಮ್ ಮಿನಿಸ್ಟರ್ಗಳು ಸರಿಯಾದ ಒಂದು ನೀತಿಗಳನ್ನ ಮಾಡಿ ಕಾಪಾಡ್ಕೊಳ್ತು. ತಮ್ಮ ದೇಶನೇ ಕಾಪಾಡ್ಕೊಳ್ಳುವಂತಹ ಯೋಗ್ಯತೆ ಇಲ್ಲ, ಜಗತ್ತನ್ನ ಕಾಪಾಡಕ್ ಹೋಗಿದ್ರು ಇವರು. ಫೆಬ್ರವರಿ 19ನೇ ತಾರೀಕು ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಹರ್ಷವರ್ಧನ್ ಅವರು ಬಾಬಾ ರಾಮದೇವ್ ಈ ಪತಾಂಜಲಿದು ಕೊರೋನಿಲ್ ಅಂತ ಒಂದು ಮಾತ್ರೆ ರಿಲೀಸ್ ಮಾಡಿದ್ರು, ನೆನಪಿದ್ಯಾ? ಅದನ್ನ ಹೋಗಿ ಪ್ರಮೋಟ್ ಮಾಡಿದ್ರು. ಅದು ಸೈಂಟಿಫಿಕ್ ಆಗಿ ಯಾರು ಹೇಳಿಲ್ಲ ಕೊರೋನಾನ ತಡೆಯುತ್ತೆ ಅಂತ. ಒಂದು ದೇಶದ ಹೆಲ್ತ್ ಮಿನಿಸ್ಟರ್ ಹೀಗೆ ಒಂದು ಪ್ರೈವೇಟ್ ಔಷಧ, ಅದೂ ಸರಿಯಾಗಿ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ದಿರುವಂತಹ ಒಂದು ಔಷಧಿನ ಹೋಗಿ ಪ್ರಮೋಟ್ ಮಾಡಿದ್ದಾರೆ. ಮಾರ್ಚ್ 7ನೇ ತಾರೀಕು ಹೆಲ್ತ್ ಮಿನಿಸ್ಟರ್ ಹೇಳ್ತಾರೆ, ಇನ್ನೇನು ಕೊರೋನಾ ಎಲ್ಲ ಮುಗ್ದೋಯ್ತು ನಮ್ಮ ದೇಶದಿಂದ, ಇನ್ನ ಕೊರೋನಾ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗ? ಮಾರ್ಚ್ 7ನೇ ತಾರೀಕು ನಮ್ಮ ದೇಶದ ಆರೋಗ್ಯ ಮಂತ್ರಿ ಡಾಕ್ಟರ್ ಹರ್ಷವರ್ಧನ್. ಮಾರ್ಚ್ 29 ಕುಂಭಮೇಳಕ್ಕೆ ಪ್ರಧಾನಮಂತ್ರಿಗಳು ಕರೀತಾರೆ, ಹಾರ್ಟಿ ವೆಲ್ಕಮ್ ಟು ಆಲ್ ದ, ಎಲ್ಲ ಭಕ್ತರಿಗೆ ಸುಸ್ವಾಗತ ಅಂತ ಹೇಳ್ತಾರೆ. ಕುಂಭಮೇಳದ ಬಗ್ಗೆನೂ ಆಮೇಲೆ ಮಾತಾಡೋಣ. ಮಾರ್ಚ್ 30ನೇ ತಾರೀಕು ಹೆಲ್ತ್ ಮಿನಿಸ್ಟರ್ ಬಂದು, ಅವಾಗ ರೈಸ್ ಆಗ್ತಾ ಇತ್ತು ಕೊರೋನಾ, ಬಂದು ನಮ್ಮ ದೇಶದಲ್ಲಿ ಕಂಟ್ರೋಲ್ ಅಲ್ಲಿ ಇದೆ ಕೊರೋನಾ ಅಂತ ಹೇಳಿದ್ರು. ಅಗೇನ್ ಡಾಕ್ಟರ್ ಹರ್ಷವರ್ಧನ್, ನೋ ನೀಡ್ ಟು ವೇರ್ ಮಾಸ್ಕ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಬಿಜೆಪಿ ಅಸ್ಸಾಂನ ಹೆಲ್ತ್ ಮಿನಿಸ್ಟ್ರು. ಆ ಟೈಮು ಎಲೆಕ್ಷನ್ ನಡೀತಾ ಇತ್ತು ಅಲ್ಲಿ. 14ನೇ ತಾರೀಕು ಏಪ್ರಿಲ್ ಉತ್ತರಾಖಂಡ್ ಸಿಎಂ ಕುಂಭಮೇಳ ನಡೀತಿದೆಯಲ್ಲ, ಅವ್ರು ಬಂದು ಹೇಳಿದ್ರು, ಮಾ ಗಂಗೆ ಏನಿದ್ದಾರೆ, ಗಂಗಮ್ಮನ ಒಂದು ಆಶೀರ್ವಾದ ಇದೆ, ಆ ನೀರಲ್ಲಿ ಕೊರೋನಾ ಹಬ್ಬೋದಿಲ್ಲ ಅಂತ ಹೇಳಿದ್ರು ಕುಂಭಮೇಳದಲ್ಲಿ. 17ನೇ ತಾರೀಕು ಏಪ್ರಿಲ್ ಎಲ್ಲದಕ್ಕಿಂತ ವರ್ಸ್ಟ್ ಅಂದ್ರೆ ಪ್ರಧಾನಮಂತ್ರಿಗಳು ಬಂದು ಹೇಳ್ತಾರೆ, ಒಂದು ರ್ಯಾಲಿಯಲ್ಲಿ ಬೆಂಗಾಲಲ್ಲಿ ಇಷ್ಟು ಜನ ಸಮುದ್ರನ ನಾನು ಯಾವತ್ತೂ ನೋಡಿಲ್ಲ ಅಂತ ಖುಷಿ ಪಡ್ತಾರೆ ಎಲೆಕ್ಷನ್ ರ್ಯಾಲಿಲಿ. ಏಪ್ರಿಲ್ 17 ಅಂದ್ರೆ ಒಂದು 12 ದಿವಸದಿಂದ ಕೊರೋನಾ ಅಷ್ಟು ಕೇಸ್ಗಳಾಗ್ತಿದ್ರು. ಬೇರೆ ಎಲ್ಲ ಆಪೋಸಿಷನ್ ಪಾರ್ಟಿಗಳು ರ್ಯಾಲಿ ಮಾಡೋದು ನಿಲ್ಸಿದ್ರು, ಜಾಸ್ತಿ ಆಗ್ತಿದೆ, ಮಾಡೋದು ತಪ್ಪು ಅಂತ. ಬಿಜೆಪಿ ನಿಲ್ಲಿಸಲಿಲ್ಲ. ಪ್ರೈಮ್ ಮಿನಿಸ್ಟ್ರು ಇಂತಹ ಒಂದು ದೇಶದ ಇಂತಹ ಸ್ಥಿತಿ ಇರುವಾಗ ಹೋಗಿ ಎಲೆಕ್ಷನ್ ರ್ಯಾಲಿಗಳು ಮಾಡ್ತಿದ್ರೆ ಹೊರತು ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡಿರ್ಲಿಲ್ಲ.
ನಾವೆಲ್ಲ ಯಾಕೆ ಇವತ್ತು ಈ ಪರಿಸ್ಥಿತಿಲಿ ಇದೀವಿ ಗೊತ್ತಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಇವಾಗ ಕುಂಭಮೇಳ ನಡೀತು. ಈ ಕುಂಭಮೇಳದ ಬಗ್ಗೆ ಹೇಳ್ಬೇಕಂದ್ರೆ ಹೋದ್ ಸಲ ನಡೆದಿದ್ದು 2010ರಲ್ಲಿ. ಈ ಸಲ ನಡಿಬೇಕಾಗಿರೋದು 12 ವರ್ಷಕ್ಕೆ ಒಂದ್ಸಲ ನಡೆಯೋದದು. ಈ ಸಲ ನಡಿಬೇಕಾಗಿದ್ದು 2022ರಲ್ಲಿ. ಆದ್ರೆ ಅದನ್ನ 1 ವರ್ಷ ಮುಂಚೆ ಮಾಡಿದ್ರು. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಏನೋ ಆಸ್ಟ್ರಾಲಜಿಕಲ್ ರೀಸನ್ಸ್ ಕೊಟ್ಟು 1 ವರ್ಷ ಮುಂಚೆ ಮಾಡಿದ್ದಾರೆ. ಲಕ್ಷಾಂತರ ಜನ ಹೋಗಿದ್ದಾರೆ ಕುಂಭಮೇಳಕ್ಕೆ, ಅಲೋ ಮಾಡಿದ್ದಾರೆ. ನೀವು ಅನ್ಕೋಬಹುದು, ನಾನು ಯಾಕೆ ಕುಂಭಮೇಳನ ಇದು ಮಾಡ್ತಿದ್ದೀನಿ, ರಂಜಾನು ಅಥವಾ ತಬ್ಲೀಗಿ ಜಮಾತು ಇದ್ರ ಬಗ್ಗೆ ಮಾತಾಡಲ್ಲ ಅಂತ. ನಾನು ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಕುಂಭಮೇಳನ ಸಪೋರ್ಟ್ ಮಾಡೋರು ಕುಂಭಮೇಳದ ಅದ್ರ ಬಗ್ಗೆ ಮಾತಾಡ್ತಾರೆ. ಈಗ ಹಿಂದೂಗಳಂದ್ರೆ ಎಲ್ಲರೂ ಅಲ್ಲ. ಈ ಒಂದು ಮೈಂಡ್ ಸೆಟ್ ಇದೆಯಲ್ಲ, ರೈಟ್ ವಿಂಗ್ ಬಲಪಂಥೀಯರು, ಅದು ಎಕ್ಸ್ಟ್ರೀಮ್ ಬಲಪಂಥೀಯರು, ಅವ್ರು ಮಾತ್ರ. ಬಲಪಂಥೀಯರಲ್ಲಿ 2 ವಿಧ ಇದೆ. ಒಂದು ಮುಸ್ಲಿಂ ಬಲಪಂಥೀಯರು, ಒಂದು ಹಿಂದೂ ಬಲಪಂಥೀಯರು ಇದ್ದಾರೆ. ಈಗ ಈ ನಮ್ಮ ದೇಶದಲ್ಲಿ ಸ್ಟ್ರಾಂಗ್ ಆಗಿರೋರು ಅವರಿಬ್ರು ಒಬ್ರನ್ನೊಬ್ರು ಬ್ಲೇಮ್ ಮಾಡ್ಕೋತಿ. ಎಂತ ಮೂರ್ಖರು ಅವ್ರು ಅಂತ ಹೇಳ್ತೀನಿ. ಕುಂಭಮೇಳ ಪರವಾಗಿಲ್ಲ, ರಂಜಾನ್ ಸೆಲೆಬ್ರೇಷನ್ ಯಾಕೆ ಅಂತ ಹೇಳ್ತಾರೆ. ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಸಾಯ್ತಿರೋರು, ಅಲ್ಲಿ ಕೊರೋನಾ ಬಂದ್ರೆ ಸಾಯೋದು ಹಿಂದೂಗಳು. ರಂಜಾನ್ ಸೆಲೆಬ್ರೇಷನ್ ಅಲ್ಲಿ ಕೊರೋನಾ ಸ್ಪ್ರೆಡ್ ಆಗಿ ಸಾಯೋದು ಮುಸ್ಲಿಮರು, ಅವರದೇ ಧರ್ಮದವರು. ಆದ್ರೂ ಇಂಥ ಮೂರ್ಖರಿಗೆ ಮಾತ್ರ ತಲೆಯಲ್ಲಿ 2 ಪೈಸಾ ಬುದ್ಧಿ ಇಲ್ಲ. ಒಬ್ರನ್ನೊಬ್ರು ಬ್ಲೇಮ್ ಮಾಡ್ಕೋತಾರೆ. ಬುದ್ಧಿವಂತರು, ಸರಿಯಾಗಿ ಯೋಚನೆ ಮಾಡೋರು 2 ತಪ್ಪು ಅಂತ ಹೇಳ್ತಾರೆ. ನಾನು ಸೋಷಿಯಲ್ ಮೀಡಿಯಲ್ಲಿ ಇದೇ ನೋಡಿದ್ದು. ಕುಂಭಮೇಳ ಮಾಡ್ತಿದ್ವಿ, ಯಾಕೆ ರಂಜಾನ್ ನಡೀತಿಲ್ವಾ, ತಬ್ಲೀಗಿ ಆಗ್ಲಿಲ್ವಾ ಹೋದ್ ವರ್ಷ? ಅವರು ರಂಜಾನ್ ಯಾಕೆ ಮಾಡಬಾರ್ದು, ಕುಂಭಮೇಳ ನಡೀತಿಲ್ವಾ? ನಿಮ್ಮನ್ನ ನೀವು ಒಂದ್ಸಲ ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡ್ತೀರಾ? ಏನ್ ಮಾತಾಡ್ತೀರಾ? ಮುಸ್ಲಿಮ್ಸ್ ಬರೀ ಮುಸ್ಲಿಮ್ಸ್ ಹಬ್ಸಲ್ಲ, ಹಿಂದೂಸ್ ಬರೀ ಹಿಂದೂಸ್ ಹಬ್ಸಲ್ಲ. ಅಲ್ಲಿಂದ ಹತ್ತಿಸ್ಕೊಂಡು ಬಂದ್ರೆ ಕುಂಭಮೇಳದಿಂದ ಅದನ್ನ ಮುಸ್ಲಿಮ್ಸ್ಗೂ ಹಬ್ಬಿಸ್ತಾರೆ. ಮುಸ್ಲಿಮ್ಸ್ ರಂಜಾನ್ ಸೆಲೆಬ್ರೇಷನ್ ಮಾಡಿಸ್ಕೊಂಡು ಹಿಂದೂಗೂ ಹಬ್ಬಿಸ್ತಾರೆ. ಕೊರೋನಾಗೆ ಯಾವುದೇ ಧರ್ಮ ನೋಡೋದಿಲ್ಲ. ಕೊರೋನಾ, ಡೋಂಟ್ ಬಿ ಸ್ಟುಪಿಡ್ಸ್. ಲೈಕ್ ಆ ಒಂದು ಆರ್ಗ್ಯುಮೆಂಟ್ ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕುಂಭಮೇಳದ ಬಗ್ಗೆ, ಜಮಾತ್ ಹೋದ್ ಸಲ ತಬ್ಲಿಗಿ ಜಮಾತ್ ಬಗ್ಗೆ, ಈ ಸಲ ರಂಜಾನ್ ಸೆಲೆಬ್ರೇಷನ್ ಬಗ್ಗೆ. ಅದ್ ಹೇಳುವಾಗ ಒಂದು ನೆನಪಾಗತ್ತೆ, ಬಸವಣ್ಣನವರ ಒಂದು ಕೋಟು, ಮನೆಯೊಳಗಣ ಕಿಚ್ಚು ತನ್ನ ಮನೆಯ ಸುಡುವುದಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ ಅಂತ. ನಮ್ಮನೆಯಲ್ಲಿ ಹಚ್ಚೋ ಕಿಚ್ಚು ನಮ್ಮ ಮನೆ ಅಷ್ಟೇ ಸುಡೋದು. ಈ ಒಂದು ಪಾರ್ಟಿ ಈ ದೇಶದಲ್ಲಿ ಒಂದು ಕಿಚ್ಚನ್ನ ಹತ್ತಿಸ್ತು. ಈ ಬಲಪಂಥೀಯರು ಅದನ್ನ ಹಬ್ಬಿಸಿದ್ರು. ಅದಕ್ಕೆ ಆಹುತಿ ಆಗ್ತಾ ಇರೋದು ಪ್ರತಿಯೊಂದು ಭಾರತೀಯ ಇವತ್ತು. ಯಾಕೆಂದ್ರೆ ನೀವೆಲ್ಲ ಓಟ್ ಹಾಕಿದ್ದು ಮೋಸ್ಟ್ ಆಫ್ ದೆಮ್ ನಮ್ಮ ಧರ್ಮ ಇದ್ರಲ್ಲಿದೆ, ಅಪಾಯದಲ್ಲಿದೆ, ಅವ್ರ ಧರ್ಮ ಇದಾಗ್ಬಿಡುತ್ತೆ, ಸ್ಟ್ರಾಂಗ್ ಆಗಿಬಿಡುತ್ತೆ, ಇದನ್ನು ಅನ್ಸ್ಕೊಂಡು. ಇವತ್ತು ಬೇಕಾಗಿರೋದು ಆಕ್ಸಿಜನ್, ಇವತ್ತು ಬೇಕಾಗಿರೋದು ಡಾಕ್ಟರ್ಗಳು, ನರ್ಸ್ಗಳು. 3,000 ಕೊಟ್ಟು ಸ್ಟ್ಯಾಚುಗಳು ಸುಮ್ಮನೆ ನಿಂತಿದೆ. ಆ ಸ್ಟ್ಯಾಚು ಜನ ಸಾಯ್ತಿದ್ದಾರೆ ಇಲ್ಲಿ, ಆ ಸ್ಟ್ಯಾಚು ಬಂದು ಏನು ಮಾಡ್ತಿಲ್ಲ. ಇದನ್ನ ನೋಡಿ ಓಟ್ ಹಾಕಿದ್ರಿ. ಇವತ್ತು ಅನುಭವಿಸ್ತಾ ಇರೋದು ನಿಮ್ಮಿಂದ ಪ್ರತಿಯೊಂದು ಭಾರತೀಯರು ಅನುಭವಿಸ್ತಾ ಇದ್ದಾರೆ. ಇದು ತುಂಬಾ ಯೋಚನೆ ಮಾಡುವಂತ ವಿಷಯ. ಅಟ್ಲೀಸ್ಟ್ ಇನ್ನು ಮುಂದೆ ಮೂರ್ಖರಾಗಬೇಡಿ, ಅಂಧರಾಗಬೇಡಿ. ಧರ್ಮಾಂಧತೆ ಇದೆಯಲ್ಲ, ಅದು ದೇಶನೇ ಸುಟ್ಟು ಬಿಡುತ್ತೆ. ಇಬ್ರು 2 ಕಡೆ ಇವ್ರು ಯಾರು ಕುಂಭಮೇಳನ ಬೈತಾ ಇದ್ರು. ಕುಂಭಮೇಳ ಏನು, ರಂಜಾನ್ ಸೆಲೆಬ್ರೇಷನ್ ನ ಬೈತಾ ಇತ್ತು. ನಿಮ್ಮನ್ನೆಲ್ಲ ನೋಡಿದ್ರೆ ನಗು ಬರುತ್ತೆ. ಇಂತಹ ಮೂರ್ಖರಿರೋದಕ್ಕೆ ಸಾಧ್ಯನಾ ಅಂತ. ಸಾಯೋದು ಅದು ಬಂದ್ರೆ ಬರೀ ಹಿಂದೂಗಳು, ಬರೀ ಮುಸ್ಲಿಮ್ಸ್ ಅಲ್ಲ. ನೀವು ಬರೀ ಮುಸ್ಲಿಮ್ಸ್ಗೆ ಹಬ್ಸೋದಿಲ್ಲ, ನೀವು ಬರೀ ಹಿಂದೂಸ್ಗೆ ಹಬ್ಸೋದಿಲ್ಲ, ಎಲ್ಲರಿಗೂ ಹಬ್ಬಿಸ್ತಿದ್ದೀರಾ. ನಿಮ್ಗೆ ಯಾಕೆ ಅರ್ಥ ಆಗೋದಿಲ್ಲ? ಆ ಒಂದು ಕಿಚ್ಚನ್ನ ಯಾರಾದ್ರೂ ಹತ್ಸಿದ್ರೆ ಅಲ್ಲೇ ಆರಿಸ್ಬಿಡಿ. ಅವ್ರಿಗೆ ಹೇಳಿ ಸರಿಯಾಗಿ, ಇದು ಮಾಡಕ್ ಹೋಗ್ಬೇಡಿ, ನಮ್ ದೇಶ ಹಾಳು ಮಾಡಬೇಡಿ ಅಂತ. ಇವಾಗ ನಾ ಹೇಳ್ದಂಗೆ ಇನ್ಮೇಲೆ ಪ್ರತಿದಿನ 6 ಗಂಟೆಗೆ ಬರ್ತೀನಿ, ಲೈವ್ ಅಪ್ಡೇಟ್ ಮಾಡ್ತೀನಿ. ವ್ಯಾಕ್ಸಿನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಇತಿಹಾಸದಲ್ಲಿ ಏನು ಹೋದ ಪೋಲಿಯೋ ವ್ಯಾಕ್ಸಿನ್, ಮೀಸಲ್ಸ್ ವ್ಯಾಕ್ಸಿನ್, DPT, ನಮ್ಮ ದೇಶ ಇದುವರೆಗೂ 7 ಇಂತಹ ಸಾಂಕ್ರಾಮಿಕ ರೋಗಗಳನ್ನ ತಡೆದಿದೆ. ಇದು ಕೊರೋನಾ.
ಅವಾಗ ನಮ್ಮ ದೇಶ ಯಾವ ರೀತಿ ತಡೀತು, ಯಾವ ರೀತಿ ಪ್ರತಿ ಒಂದು ಭಾರತೀಯನಿಗೂ ಒಂದು ಲಸಿಕೆಯನ್ನು ಕೊಡ್ತು, ಇವಾಗ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಹೇಳ್ತೀನಿ. ಆಕ್ಸಿಜನ್ ಬಗ್ಗೆ, ಈ ಒಂದು ಹೇಗೆ ಸರ್ಕಾರದ ವೈಫಲ್ಯತೆ ಬಗ್ಗೆ ಪ್ರತಿದಿನ ನಾನು ಒಂದೊಂದು ಟಾಪಿಕ್ ಆಗಿ ಇನ್ಮೇಲೆ 6 ಗಂಟೆಗೆ ಬಂದು ಲೈವ್ ನಿಮ್ ಜೊತೆ ಮಾತಾಡ್ತೀನಿ. ಇವಾಗ ಕ್ವೆಶ್ಚನ್ಸ್ ಇದ್ರೆ ತಗೋತೀನಿ. ಓಕೆ, Akash Bangalore, when you don't have any solution to problem, don't be a part of problem. Yes, I don't know, ನೀವು ನನಗೆ ಹೇಳ್ತಿದ್ದೀರಾ ಅಥವಾ ಜನಕ್ಕೆ ಹೇಳ್ತಿದ್ದೀರಾ, ಖಂಡಿತ ಸೊಲ್ಯೂಷನ್ ಕೋವಿಡ್ಗೆ ಜಗತ್ತಲ್ಲಿ ಯಾರು ಕಂಡಿಡ್ದಿಲ್ಲ, ಅದಕ್ಕೆ ಪ್ರಿಕಾಷನ್ಸ್ ಅಷ್ಟೇ ಇರೋದು, ಮನೇಲಿರಬೇಕು. ನೀವು ನನಗೆ ಹೇಳ್ತಾ ಇದ್ರೆ ಇಟ್ ಈಸ್ ದ ಡ್ಯೂಟಿ, ಪ್ರತಿ ಒಂದು ನಾಗರಿಕರ ಡ್ಯೂಟಿ ಸರ್ಕಾರನ ಒಂದು ಲೆಕ್ಕಕ್ಕೆ ತರೋದು, ಅವರನ್ನ ಒಂದು ದಾರಿಗೆ ತರೋದು, ಅವರು ತಪ್ಪಿದಾಗ, ಅವರು ಸರಿಯಾಗಿ ಹ್ಯಾಂಡಲ್ ಮಾಡದೇ ಇರುವಾಗ. ನನ್ನ ಕೈಲಾದದ್ದು ನಾನು ಮಾಡ್ತಾ ಇದ್ದೀನಿ. ಜನರಿಗೆ ಒಂದು ಇನ್ಫಾರ್ಮೇಶನ್ ಕೊಡೋದು ಪ್ರತಿಯೊಂದು ನಾಗರಿಕರ ಕರ್ತವ್ಯ, ಅದನ್ನ ನಾನು ಮಾಡ್ತಾ ಇದ್ದೀನಿ. ಇನ್ನೊಂದು ಹೇಳ್ಬೇಕು ಅನ್ಕೊಂಡೆ, ಈಗ ಸ್ಟೇಟ್ ಗವರ್ಮೆಂಟ್ ನ ಬ್ಲೇಮ್ ಮಾಡ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್. ಮೋದಿಜಿ ಅವಾಗ್ಲೇ ವಾರ್ನ್ ಮಾಡಿದ್ರು, ನಮ್ಮ ರಾಜ್ಯ ಸರ್ಕಾರಗಳು ಸರಿಯಾಗಿ ಎಚ್ಚರಗೊಳ್ಳಿಲ್ಲ ಅಂತ ಹೇಳ್ತಾರೆ. PM ಕೇರ್ ಜೊತೆಗೆ ಹೆಲ್ತ್ ಸಬ್ಜೆಕ್ಟ್ ಸ್ಟೇಟ್ ಲಿಸ್ಟ್ ಅಲ್ಲಿ ಇರೋದು ಅಂತ. PM ಕೇರ್ ಫಂಡ್ ಯಾಕೆ ಮತ್ತೆ ಸರ್ಕಾರ ಪ್ರೈಮ್ ಮಿನಿಸ್ಟರ್ ಹೆಸರಲ್ಲಿ ಯಾವುದು ಟ್ರಾನ್ಸ್ಪರೆನ್ಸಿ ಇಲ್ದಿರುವಂತಹ ಒಂದು ಇದಕ್ಕೆ ಹೋಯ್ತು? ಯಾಕೆ ಟ್ರಾನ್ಸ್ಪರೆಂಟ್ ಇರುವಂತಹ ಚೀಫ್ ಮಿನಿಸ್ಟರ್ ಫಂಡ್ ಬರಲಿಲ್ಲ ಎಲ್ಲ ಡೊನೇಷನ್? ಅವಾಗ ಸೆಂಟ್ರಲ್ ಗವರ್ಮೆಂಟ್ ಬೇಕು, ಸಾರ್ಟ್ ಮಾಡೋದಕ್ಕೆ ಮಾತ್ರ ಸೆಂಟ್ರಲ್ ಗವರ್ಮೆಂಟ್ ಬೇಡವಾ? ಫಸ್ಟ್ ವೇವ್ ಮೋದಿಜಿ ಬಂದ್ರು, ಮೋದಿಜಿ ವಾರಿಯರ್, ಕೊರೋನಾ ಹೆದರ್ಕೊಂಡು ಹೊಡೋಯ್ತು ಅಂತ ಕ್ರೆಡಿಟ್ ಮೋದಿಜಿಗೆ. ಸೆಕೆಂಡ್ ವೇವ್ ಬಂದು ಜನ ಸಾಯ್ತಾ ಇದ್ರೆ ಅದು ಮೋದಿಜಿ ಹೆಸರಲ್ವಾ? ವಾಟ್ ಕೈಂಡ್ ಆಫ್ ಎಂತಹ ಎಕ್ಸ್ಪ್ಲನೇಷನ್ ಕೊಡ್ತೀರಾ ನೀವುಗಳು? ಎನಿವೇಸ್, ಓಕೆ, ಜನರಿಗೆ ಈಗ ಇದೆಲ್ಲ ಬೇಕಿಲ್ಲ, ಎಲೆಕ್ಷನ್ ಬಂದಾಗ ನೋಡ್ತಾರೆ, ಫಸ್ಟ್ ಜನ ಬದುಕಿದ್ರೆ ಸಾಕು ಅನಿಸ್ತಿದೆ. ಜಗದೀಶ್ ಅವರು, ಹೌದು, ಆದ್ರೆ ಇವತ್ತೇನ್ ನಡೀತಿದೆ ಅಂತ ಗೊತ್ತಾದ್ರೆ ಅಲ್ವಾ ಜನ, ಹೌದು ನಾವು ಮನೇಲಿರ್ಬೇಕು, ಹುಷಾರಾಗಿರ್ಬೇಕು, ಯಾಕೆಂದ್ರೆ ಸರ್ಕಾರ ನಮ್ಮ ಬಗ್ಗೆ ಏನು ಕೇರ್ ಮಾಡೋದಿಲ್ಲ, ಸರ್ಕಾರ ನಂಬ್ಕೊಳಕ್ಕಾಗಲ್ಲ, ನಮ್ಮನ್ನ ನಾವು ಸರಿಯಾಗಿರ್ಬೇಕು ಅಂತ ಅನ್ಕೊಳ್ಳೋದು. ಸೊ ಅವ್ರಿಗೆ ಗೊತ್ತಾಗ್ಬೇಕು ಸರ್ಕಾರ ಏನ್ ಮಾಡ್ತಿದೆ ಅಂತ. ವಿಷಯ ತುಂಬಾ ಜಡ್ಜ್ ಮಾಡ್ತೀರಾ, ಗುಡ್, ಥ್ಯಾಂಕ್ ಯು. ಓಕೆ, ಮುಂದಿನ 2 ಟರ್ಮ್ ಮೋದಿಜಿ ಅವ್ರದಂತೆ, ಆಮೇಲೆ ಯೋಗಿಜಿ ಅವ್ರದಂತೆ, ಹರ್ಷವರ್ಧನ. ಅಷ್ಟೊತ್ತಿಗೆ ಯಾರು ಬದುಕಿರಲ್ಲ, ಅವ್ರಿಗೆ ಇನ್ನೊಂದು ಟರ್ಮ್ ಕೊಟ್ರೆ ಖಂಡಿತ ಏನಾದ್ರು ಮಾಡ್ಬಿಡ್ತಾರೆ. ದೇಶನ ಆರ್ಥಿಕವಾಗಿ ಹಾಳು ಮಾಡಿದ್ದಾಯ್ತು. ಇವತ್ತು ಜನರ ಜೀವಕ್ಕೆ ಬಂದಿದೆ, ತಟ್ಟೆಗೆ ಬಂದಿತ್ತು, ಊಟಕ್ಕೆ ತಿನ್ನೋದಕ್ಕೆ, ಎಜುಕೇಶನ್, ಇದು ಯಾವ್ದು ಯೋಚನೆ ಮಾಡಲಿಲ್ಲ, ಇವತ್ತು ಜೀವಕ್ಕೆ ಬಂದಿದೆ. ಇವತ್ತು ನಿಮ್ಮ ಅಂಧಭಕ್ತಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ನಿಮ್ಮ ನಕಲಿ ಗಾಂಧಿ ಏನು ಕೊಟ್ಟಿದ್ದಾಳೆ, ನೀನು ಏನು ಕೊಟ್ಟಿದ್ದೀಯ? ಅದಕ್ಕೆ ಮಹೇಶ್ ಅವ್ರು ಹೇಳ್ತಾರೆ ಪಲ್ಸ್ ಪೋಲಿಯೋ. ಹಾಲೇಶ್ ಅವರು ನಕಲಿ ಗಾಂಧಿ ಅಂತ ಹೇಳ್ತಾರೆ, ಮಹೇಶ್ ಅವರು ಪಲ್ಸ್ ಪೋಲಿಯೋ. ಪೋಲಿಯೋ ಬಗ್ಗೆ ಹೇಳ್ತೀನಿ ಕೇಳಿ. ಒಂದು ಟೈಮ್ ಇತ್ತು, ನಮ್ಮ ದೇಶ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಪೋಲಿಯೋ ಕೇಸ್ಗಳಿದ್ವು. ಅವಾಗ ನಮ್ಮ ವ್ಯಾಕ್ಸಿನ್, ಇವತ್ತು ನಮ್ಮ ದೇಶ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಲಸಿಕೆಗಳನ್ನ ಪ್ರೊಡ್ಯೂಸ್ ಮಾಡುವಂತ ದೇಶ, ಗೊತ್ತಿದೆ ಅಲ್ವಾ ನಿಮ್ಗೆ? ಜೊತೆಗೆ ಇಷ್ಟು ಬೇಗ ಇಷ್ಟೊಂದು ಜನಸಂಖ್ಯೆ ಇರುವಂತಹ ದೇಶ ಪೋಲಿಯೋ ಅಂತ ಒಂದು ಸಾಂಕ್ರಾಮಿಕ ರೋಗನ ನಿರ್ಮೂಲನೆ ಮಾಡಿದೆ ಅಂದ್ರೆ ಅದಕ್ಕೆ ಅವತ್ತು ನಮ್ಮ ಲೀಡರ್ಸ್ ಇದ್ದಂತಹ ಒಂದು ವಿಷನ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವತ್ತು ಪೋಲಿಯೋ ಬರೀ 45 ವರ್ಷದ ಮೇಲಿರೋರು ಕೊಡ್ತೀವಿ, ಕಡಿಮೆ ಇರೋರು ಕೊಡಲ್ಲ, ಹಿಂಗೆಲ್ಲ ಅಂದಿದ್ರೆ ಇವತ್ತಿಗೆ ಎಷ್ಟು ಜನಕ್ಕೆ ಕಾಲಿರ್ತಿರ್ಲಿಲ್ಲ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ದೇಶ ಇಷ್ಟು ಮುಂದುವರೆಯಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ.
ಪ್ರತಿ ಒಂದು ಮಗುಗೂ ಇವತ್ತು ಫ್ರೀ ಆಗಿ ಪೋಲಿಯೋ ಕೊಡ್ತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಹಿಂದಿನ ಲೀಡರ್ಸ್, ಕಾಂಗ್ರೆಸ್ ಲೀಡರ್ಸ್. ನೀವು ಅದನ್ನ ಕೇಳಿದಕ್ಕೆ ಹೇಳ್ತಾ ಇದ್ದೀನಿ ಏನ್ ಮಾಡಿದ್ದಾರೆ ಅಂತ. ಜಸ್ಟ್ ಒಂದ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಮ್ಮದೇ ಕುಟುಂಬದಲ್ಲಿ ಎಷ್ಟು ಜನ ಪೋಲಿಯೋ ಇಂದ ಅಟ್ಯಾಕ್ ಆಗಿ ಅವರ ಜೀವನ ಹಾಳಾಗ್ತಿತ್ತೋ ಗೊತ್ತಿಲ್ಲ. ಯಮುನಾ ನಾಗರಾಜ್ ಅವರು, ಕತ್ತೆಗಳಿಗೆ ಏನು ಗೊತ್ತು ಕಸ್ತೂರಿ ವಾಸನೆ ಮೇಡಮ್, ನೀವು ಸರಿಯಾಗಿ ಪ್ರಾಕ್ಟಿಕಲ್ ಆಗಿ ಮಾತನಾಡುತ್ತಿದ್ದೀರಿ. ಇದು ನಿಜ. ಜನ ಯಾಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಿಲ್ಲ? ಅದು ಅವರ ಅಜ್ಞಾನ ಮತ್ತು ಮೌಢ್ಯಗಳ ದಡ್ಡರು ಆಗಿರುತ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ. ಸತ್ಯ ಯಾವತ್ತಿದ್ದರೂ ಸತ್ಯನೇ. ಹೌದು ನಾಗರಾಜ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇದನ್ನ ಹೇಳಿದಕ್ಕೆ ತುಂಬಾ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಈ ಒಂದು ಸತ್ಯ ಅರ್ಥ ಆಗುತ್ತೆ. ಇವತ್ತು ನಮ್ಗೆಲ್ಲ ಅರ್ಥ ಆಗಿದೆ. ಯಾವತ್ತು ನಮ್ಮನ್ನ ಡೈರೆಕ್ಟ್ ಆಗಿ ಅಫೆಕ್ಟ್ ಆಗುತ್ತಲ್ಲ, ಆವತ್ತು ನಿಮಗೆಲ್ಲ ಅರ್ಥ ಆಗುತ್ತೆ. ಆ ರೀತಿ ಯಾವುದು ಆಗ್ಬಾರ್ದು. ನೀವು ನಿಮ್ಮವರೆಲ್ಲ ಸುರಕ್ಷಿತವಾಗಿರ್ಬಾರ್ದು. ಮನೆವರೆಗೂ ಕೊರೋನಾ ಬಂದಿದೆ. ಒಂದು ಟೈಮ್ ಇತ್ತು ಯಾವುದೋ ದೇಶದಲ್ಲಿ ಕೊರೋನಾ ಬಂದಿದೆ ಅಂತ ಕೇಳಿಸ್ತು. ಆಮೇಲೆ ಯಾರೋ ಆ ದೇಶದಿಂದ ಬಂದವ್ರಿಗಾಗಿದೆ ಅಂತ ಇತ್ತು. ಇವತ್ತು ನಮ್ಮ ಮನೆಗೆ ಬಂದಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ಪೇಷಂಟ್ ಇದ್ದಾರೆ. ಆ ಮಟ್ಟಕ್ಕೆ ಬಂದಿದೆ ನಮ್ಮ ದೇಶ. ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಎಚ್ಚೆತ್ಕೊಂಡು ಮಾಡಿಲ್ಲ ಅಂದ್ರೆ ಮುಂದೆ ದೇಶದ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಓಕೆ, ಏನಾದ್ರು ಕ್ವೆಶನ್ಸ್? ಮಹಾದೇವ ಪ್ರಸಾದ್, ಇಷ್ಟೇ ಸಾಕು ಅವರ ಆಡಳಿತದಲ್ಲಿ ನಾವು ಅನುಭವಿಸಿರುವುದು. ದುಡ್ಡು ಕಳ್ಕೊಂಡ್ರೆ, ಕೆಲಸ ಕಳ್ಕೊಂಡ್ರೆ, ಹೆಂಗೋ ಮುಂದೆ ಇನ್ನೊಂದು ಕೆಲಸ ಸಿಗ್ಬೋದು ಅಂತ ಸುಮ್ಮನಿರ್ಬೋದು. ಬಟ್ ಎಷ್ಟೋ ಜನ ಅವರ ಫ್ಯಾಮಿಲಿ ಕಳ್ಕೊಂಡಿದ್ದಾರೆ. ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಮಕ್ಕಳು, ಗಂಡ, ಹೆಂಡತಿ, ಸ್ನೇಹಿತರು, ಈ ರೀತಿ ಕಳ್ಕೊಂಡಿದ್ದಾರೆ. ಅವ್ರಿಗೆ ಹೇಗೆ ಹೇಳ್ತೀರಾ? ಅದಕ್ಕಿಂತ ದೊಡ್ಡ ಲಾಸ್ ಯಾವ್ದಾದ್ರು ಇದೆಯಾ ಈ ಜಗತ್ತಲ್ಲಿ? ಸ್ವಲ್ಪ ಯೋಚನೆ ಮಾಡಿ. ಎಲ್ಲದಕ್ಕಿಂತ ವರ್ಸ್ಟ್ ಅಂದ್ರೆ ಸಾಯ್ತಿರೋರಂತಹ ನಂಬರು ಇಲ್ಲ ಈ ಸರ್ಕಾರದ ಜೊತೆ. ಈ ಪ್ರತಿಯೊಂದನ್ನು ನಾನು ಹೇಳ್ದಂಗೆ ಪ್ರತಿದಿನ ಬಂದು ನಾನು ಲೈವ್ ಮಾಡಿ ಡೀಟೇಲ್ ಆಗಿ ಹೇಳ್ತೀನಿ. ಆರ್ ಅಶೋಕ್ ಅವರು ಹೊಸ ಈ ಸ್ಮಶಾನಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ನಾಚಿಕೆ ಆಗ್ಬೇಕು ಅವ್ರಿಗೆ. ಟು ಈವನ್ ಸೇ, ಅದನ್ನ ಹೇಳೋದಕ್ಕೂ ಡೆಲ್ಲಿಲಿ ನಾಯಿಗಳನ್ನ ಒಂದು ಹೂಳುವಂತಹ ಒಂದು ಸ್ಮಶಾನನ ಕೋವಿಡ್ ಪೇಷಂಟ್ಸ್ ಬಿಟ್ಟಿದ್ದಾರೆ. ಯೋಚನೆ ಮಾಡಿ ಯಾವ ಒಂದು ಪರಿಸ್ಥಿತಿ ಬಂದಿದೆ ನಮ್ಮ ದೇಶಕ್ಕೆ ಅಂತ. 1 ವರ್ಷ ಇತ್ತು ಅವ್ರಿಗೆಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ. ಆಕ್ಸಿಜನ್, ಹಾಸ್ಪಿಟಲ್ ಇಲ್ದಿರಾ 30% ಸಾವುಗಳು ಇವತ್ತಾಗ್ತಿರೋದು ಆಕ್ಸಿಜನ್, ಹಾಸ್ಪಿಟಲ್ ಬೆಡ್ಸ್ ಇಲ್ದಿರಾ. ಇನ್ನೂ ಕ್ಷಮಿಸ್ತೀರಾ ಈ ಸರ್ಕಾರನ? ಇನ್ನ ಹೇಗೆ ನೀವು ಅದನ್ನ ಸಪೋರ್ಟ್ ಮಾಡ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ಮಾನವೀಯತೆ ಇದ್ರೆ ನೀವು ಯೋಚನೆ ಮಾಡಬೇಕು. ಕೋವಿಡ್ ಬಂದು ಎಲ್ಲಾ ಟ್ರೈ ಮಾಡಿ ಅವ್ರು ಸತ್ತರೆ ಜನ ಅನ್ಕೋತಾರೆ ನಮ್ಮ ಹಣೆ ಬರ ಅಂತ. ಬಟ್ ಯೋಚನೆ ಮಾಡಿ, ಅವ್ರ ಕುಟುಂಬದವ್ರಿಗೆ ಏನ್ ಅನ್ಸ್ತಿರುತ್ತೆ? ಹಾಸ್ಪಿಟಲ್ ಸಿಗ್ದಿರಾ, ಆಕ್ಸಿಜನ್ ಸಿಗ್ದಿರಾ ಸತ್ತಿದ್ದಾರೆ ಅವ್ರ ಕುಟುಂಬದವರು ಅಂತ. Present government should have been ready to face the disaster, but government is itself disaster for the country. Yep. Private school had been spoiled from 1 year. No one single politician or media not speak few words about low fees. I mean state boards only they think highlight about international. Yes, to be honest, Guru Prasad ಅವರೇ ಹೋದ್ಸಲ ಒಬ್ರು ಟೀಚರ್ಸ್ ಬಂದಿದ್ರು ಹೊಸ ಆರ್ಗನೈಸೇಷನ್ ಶುರು ಮಾಡಬೇಕು ಅಂತ. ಪ್ರೈವೇಟ್ ಸ್ಕೂಲ್ಗಳು ಏನು ಫೀಸ್ನ ಕಟ್ಟಿಸ್ಕೋತಿದ್ದಾರೆ. ಅವ್ರ ರೀಸನ್ ಕೊಡೋದು ನಮಗೆ ಫೀಸ್ ಸರಿಯಾಗಿ ಬರ್ತಿಲ್ಲ ಅಂತ. ಟೀಚರ್ಸ್ಗಳಿಗೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ, ಸ್ಟಾಫ್ಗಳಿಗೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ, ಅಲ್ಲಿ ಕೆಲಸ ಮಾಡೋ ಪ್ಯೂನ್ಗಳಿಗೆ ಅಥವಾ ಗಾಡಿ ಬಸ್ ಡ್ರೈವರ್ಸ್ ಇವ್ರುಗಳಿಗೆ ಯಾರಿಗೂ ಇದು ಕೊಟ್ಟಿಲ್ಲ. ಈ ಒಂದು ಪ್ರೈವೇಟ್ ಸ್ಕೂಲ್ ಮತ್ತೆ ಗವರ್ಮೆಂಟ್ ಸ್ಕೂಲು ಅಷ್ಟೇ. ನಮ್ಮ
ಶಿಕ್ಷಣ ಸಚಿವರು ಅದೇನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅವ್ರೇನಿದ್ರು ಹೊಗಳ್ಕೊಂಡು ಸೇಮ್ ಅವರು ಸುರೇಶ್ ಕುಮಾರ್ ಅವರು ಸ್ವಲ್ಪ ಮೋದಿಜಿಯವ್ರ ತರಾನೇ ಅನ್ಸುತ್ತೆ. ಅವರು ಹೇಗೆ ತಮ್ಮ ತಾಯಿ ಹತ್ರ ಹೋದಾಗ ಕ್ಯಾಮ್ರಾಮನ್ ತಗೊಂಡ್ ಹೋಗ್ತಾರೆ, ಇವ್ರ ತಾಯಿ ಕಾಲಕ್ಕೆ ಬಿದ್ರು ಫೋಟೋ ತೆಗೆದು ಹಾಕ್ತಾರೆ. ಇಂತಹ ಒಂದು ಯಾರು ನಿಮ್ ತಾಯಿ ಹತ್ರ ಆಶೀರ್ವಾದ ತಗೊಳ್ಳೋದನ್ನ ಫೋಟೋ ಮಾಡಿ ಹಾಕ್ತಾರೆ ಅಂದ್ರೆ ಅದ್ ಎಂತಹ ಒಂದು PR ಇವೆಂಟ್ ಅಂತ ಯೋಚನೆ ಮಾಡಿ. ಅವೆಲ್ಲ ಮಾಡ್ಕೊಂಡು ಕೂತಿದ್ದಾರೆ ಹೊರತು ಶಿಕ್ಷಣ ಸಚಿವರು, ಶಿಕ್ಷಕರ ಪ್ರಾಬ್ಲಮ್ ಆಗ್ಬೋದು, ಈ ತಂದೆ ತಾಯಿಯಂದಿರ ಪ್ರಾಬ್ಲಮ್, ಪೇರೆಂಟ್ಸ್, ಯಾಕೆಂದ್ರೆ ಅವರಿಗೂ ಒಂದು ವರ್ಷದಿಂದ ಆದಾಯ ಇಲ್ಲ, ಮಕ್ಕಳ ಫೀಸ್ ಹೇಗ್ ಕಟ್ತಾರೆ ಇದ್ರ ಬಗ್ಗೆ ಆಗ್ಬೋದು. ಯಾವ್ದ್ರ ಬಗ್ಗೆನೂ ಯೋಚನೆ ಇಲ್ಲ. ಈ ಸರ್ಕಾರ ಏನ್ ಮಾಡ್ತಿದೆ ಅಂತ ಗೊತ್ತಿಲ್ಲ. ನಾ ಹೇಳದ್ನಲ್ಲ, ಇದು ಲವ್ ಜಿಹಾದು ಮತ್ತೆ ಆಂಟಿ ಸ್ಲಾಟರ್ ಬಿಲ್ಲು, ಆಂಟಿ ಫಾರ್ಮರ್ ಬಿಲ್ಲು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟು, ಭೂ ಕಾಯ್ದೆ, ಎಲ್ಲ ಗೌರ್ಮೆಂಟ್ ಆಸ್ತಿಗಳನ್ನ ಮಾರೋದ್ರಲ್ಲಿ, ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟು, ಅನ್ನಭಾಗ್ಯ ನೆನಪಿದ್ಯಾ? ಒಬ್ರಿಗೆ 7 kg ಅಕ್ಕಿ ಬರ್ತಿತ್ತು ತಿಂಗಳಿಗೆ. ಇವತ್ತು ಯಡಿಯೂರಪ್ಪ ಗೌರ್ಮೆಂಟ್ 2 kg ಅಕ್ಕಿ ಮಾಡಿದ್ದಾರೆ. 7 kg ಇಂದ 2 kg ಅಕ್ಕಿ ಮಾಡಿದ್ದಾರೆ. ಹೀಗೆ ಯಾರೋ ಪಾಪ ಒಬ್ರು ಮಿನಿಸ್ಟರ್ನ ಕೇಳ್ತಾ ಇದ್ರೆ, ಕತ್ತಿಯವ್ರನ್ನ, BJP ಮಿನಿಸ್ಟರ್ನ, ಅಲ್ಲ 2 kg ಮಾಡಿದಾರಲ್ಲ ನಾವೇನ್ ಮಾಡೋದು ಅಂತ. ಅವರು ಮೋದಿಜಿಯವರು ಮುಂದಿನ ತಿಂಗಳಿಂದ 5 kg ಕೊಡ್ತಾರೆ ಅಂದ್ರಂತೆ. ಮುಂದಿನ ತಿಂಗಳವರೆಗೂ ಏನ್ ಸರ್ ತಿನ್ನೋದು ನಾವು? ಸಾಯ್ಬೇಕಂದ್ರೆ ಹೋಗಿ ಸಾಯ್ರಿ ಅಂತ ಹೇಳಿದ್ದಾರೆ. ಇಷ್ಟು ಅಮಾನವೀಯ ಮಿನಿಸ್ಟರ್ ಇದ್ದಾರೆ ಅಂದ್ರೆ ಈ ಒಂದು ಸರ್ಕಾರದಲ್ಲಿ ನೀವು ಯೋಚನೆ ಮಾಡಬೇಕಾಗಿರುವಂತ ವಿಷಯ. ಒಬ್ಬ ಮನುಷ್ಯನ ಅವರಿಗೆ ವೋಟ್ ಹಾಕಿ ಅವರ ದುಡ್ಡು ತಿನ್ಕೊಂಡು ತಮ್ಮ ರಾಜ್ಯ ನಡೆಸ್ತಿರುವಂತಹ ಮಿನಿಸ್ಟರ್ಗೆ ಎಷ್ಟು ದುರಹಂಕಾರ ಇರ್ಬೋದು, ಹೋಗಿ ಸಾಯಿ ಅಂತ ಹೇಳೋದಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನ. ಅವ್ರಿಗಿರೋ ಪವರ್, ಅವ್ರಿಗಿರೋ ದುಡ್ಡು, ಅವ್ರು ಇವತ್ತು ತಿಂತಿರೋ ಊಟನೂ ಒಬ್ಬ ಮನುಷ್ಯಂದು. ಹೋಗಿ ಸಾಯಿ ಅಂತ ಹೇಳ್ತಿದ್ದಾನೆ ಆ ಮನುಷ್ಯ. ಅವರೆಲ್ಲ ಈ ಕ್ಯಾಬಿನೆಟ್ ಮಿನಿಸ್ಟರ್ಗಳು. ಅಷ್ಟು ಹೇಳ್ಬೇಕು ನಿಮಗೆ. ಅದ್ರಿಂದ ಯೋಚನೆ ಮಾಡಬೇಕು. ಈ ಒಂದು ಸರ್ಕಾರ, ಅದ್ರ ತುಂಬಿರುವಂತಹ ಜನ, ಈ ಸುಧಾಕರ್ ಅವ್ರು ಬಿಡಿ, ಹೆಲ್ತ್ ಮಿನಿಸ್ಟರು, ಅದೇನೋ ಅದೇ ಹೇಳ್ತಾರಲ್ಲ, ಒಂದು ಮೊರಾಲಿಟಿ ಇರೋರು ಅಷ್ಟೇ ಸರಿಯಾಗಿ ಸರ್ಕಾರನು ನಡೆಸೋದಕ್ಕೆ ಸಾಧ್ಯ. ಒಂದ್ ಪಕ್ಷದಿಂದ ದುಡ್ಡಿಗೆ ಇನ್ನೊಂದು ಪಕ್ಷಕ್ಕೆ ಹೋಗಿ, ಅಥವಾ ಬ್ಲಾಕ್ ಮೇಲ್ಗೆ ಮಾಡಿರೋ ಅನಾಚಾರನ ಮುಚ್ಕೊಳ್ಳೋಕೆ ಇನ್ನೊಂದು ಪಕ್ಷಕ್ಕೆ ಹೋಗಿ, ಮಿನಿಸ್ಟ್ರಿ ಪೊಸಿಷನ್ಗೋಸ್ಕರ ಹೋಗಿದ್ರಲ್ಲ, ಇಂಥವ್ರು ಎಲ್ಲರೂ ನಾಲಾಯಕ್ಗಳು. ಇನ್ನ 25 BJP ನಾಲಾಯಕ್ MP ಗಳ ಬಗ್ಗೆ ಮಾತಾಡೋಣ. ಅವ್ರ ಬಗ್ಗೆ ಏನ್ ಮಾತಾಡಕ್ ಸಾಧ್ಯ? ನಮ್ಮ ರಾಜ್ಯಕ್ಕೂ ಏನು ಮಾಡಕ್ಕಾಗ್ತಿಲ್ಲ ಅವ್ರ ಕೈಲಿ. ಆ ಕಡೆ ಅಲ್ಲಿ BJP ಸೆಂಟ್ರಲ್ ಗವರ್ಮೆಂಟ್ ಹೋಗ್ಬಿಟ್ಟು ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರುವಂತಹ ಶೇರ್, ನಮ್ಮ ರಾಜ್ಯಕ್ಕೆ ಆಗ್ತಿರುವಂತಹ ಮಲ್ತಾಯಿ ಧೋರಣೆ ಬಗ್ಗೆ ಮಾತಾಡುವಂತ ಯೋಗ್ಯತೆನೂ ಇಲ್ಲ. ಈ ಕಡೆ ಜನಗಳಿಗೂ ಹೆಲ್ಪ್ ಮಾಡ್ತಿಲ್ಲ. ಎಲ್ಲೋಗಿದ್ದಾರೆ? ಎಲ್ಲ ಕಳೆದು ಹೋಗ್ಬಿಟ್ಟಿದ್ದಾರೆ ಎಲ್ಲೋ. ಆ 25 BJP MP ಗಳನ್ನ ಎಲ್ಲರೂ ಎಲೆಕ್ಟ್ ಮಾಡಿ ಕಳ್ಸಿದೀವಲ್ಲ ಲೋಕಸಭೆಗೆ, ಅವರು. ಏನಾದ್ರೂ ಕ್ವೆಶನ್ಸ್ ಇದೆಯಾ? ಇಂಥ ಭಕ್ತರಿಗೆ ನೀವು ಎಷ್ಟು ಹೇಳಿದರೂ ಅರ್ಥ ಆಗೋಲ್ಲ ಬಿಡಿ ಮೇಡಮ್. ಚಂದು ತಿಲಕ್ ಚಂದ್ರಶೇಖರ್ ಅವರು ಹೇಳೋದು ನಮ್ಮ ಧರ್ಮ ಅಲ್ವಾ? ಅವ್ರಿಗೆ ಹೇಳಿ. ಈಗ ನೋಡಿ, ನಮ್ಮ ದೇಶದಲ್ಲಿ 3 ರೀತಿ ಜನ ಇದ್ದಾರೆ. ಒಬ್ರು ಸರಿಯಾಗಿ ಯೋಚನೆ ಮಾಡ್ತಿರೋರು. ಈಗ ಒಬ್ರು ಎಷ್ಟೇ ಹೇಳಿದ್ರು ಅವ್ರು ಚೇಂಜ್ ಆಗೋದಿಲ್ಲ, ಅದು ಗೊತ್ತಿದೆ. ಇನ್ನೊಬ್ರು ಅವರೇನೆ ತಿಳ್ಕೊಂಡು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಅದು ಒಂದ್ ಕಡೆ ಆದ್ರೆ. ಇನ್ನೊಬ್ರು ಯೋಚನೆ ಮಾಡಲ್ಲ, ನಾನು ಹೇಳ್ದಂಗೆ ಅಂಧಭಕ್ತರು. 3ನೇ ವಿಭಾಗ ಇದೆಯಲ್ಲ, ಅವರಿಗೆ ಕರೆಕ್ಟ್ ಸರಿಯಾದ ಒಂದು ಇನ್ಫಾರ್ಮೇಶನ್ ಕೊಟ್ರೆ ಅವರು ಸರಿಯಾದ ಡಿಸಿಷನ್ ತಗೋತಾರೆ. ಆ 3ನೇ ಭಾಗನೇ ತುಂಬಾ ಅತಿ ಹೆಚ್ಚು ಸಂಖ್ಯೆಯಲ್ಲಿರೋದು. ಅವರಿಗೋಸ್ಕರ ನಾನು ಈ ಲೈವ್ ಮಾಡ್ತಿರೋದು. ಅವರ ಮುಂದೆ ಸತ್ಯನ ತಂದಿಡೋದು ಮುಖ್ಯ. ಅವ್ರಿಗೆ ಗೊತ್ತಾಗ್ಬೇಕು. ಯಾಕೆಂದ್ರೆ ಇವಾಗ ಫೇಕ್ ನ್ಯೂಸ್ಗಳು ಜಾಸ್ತಿ ಇದೆ. ಇವತ್ತು ನಾನು ಮಾತಾಡಿದ್ದೀನಲ್ಲ, ಇದರಲ್ಲಿ ಪ್ರತಿಯೊಂದು ನಂಬರ್ಸ್ ನಾನೇನ್ ಕೊಟ್ಟಿದ್ದೀನಿ, ಪ್ರತಿಯೊಂದು ಆರ್ಗ್ಯುಮೆಂಟ್ ನಾನೇನ್ ಕೊಟ್ಟಿದ್ದೀನಿ, ಅದು ನನಗೆ ತಲೆಗೆ ಬಂದಿದ್ದಲ್ಲ. ಪ್ರತಿಯೊಂದು ನಾನು ರಿಸರ್ಚ್ ಮಾಡಿನೇ ಕೊಟ್ಟಿರೋದು. ಅದು ನನ್ನ ಧರ್ಮ. ನಾನು ಮಾಡ್ಬೇಕಾಗಿರೋ ಧರ್ಮನ ಮಾಡ್ತೀನಿ. ಅಂಧಭಕ್ತರ ತಲೆಗೆ ಹೋಗಲ್ಲ ಮೇಡಮ್. ಎಷ್ಟು ಟ್ರೈ ಮಾಡಿದ್ರು ಅಂದ್ರೆ ಬೇಡ ಬಿಡಿ. ಅವ್ರೆಷ್ಟು ಪರ್ಸೆಂಟೇಜ್ ಇರೋದಕ್ಕೆ ಸಾಧ್ಯ? ಈ 30 ಚಿಲ್ಲರೆ % BJP ವೋಟ್ ಸಿಕ್ತಲ್ಲ, ಅವರೆಲ್ಲರೂ BJP
ಅಂತ ಅಂಧಭಕ್ತರಲ್ಲ. ಅವ್ರು ಏನೋ ಚೇಂಜ್ ಬರುತ್ತೆ, ಏನೋ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಆಸೆಗಳನ್ನ ತೋರಿಸಿದ್ರಲ್ಲ, ಅದಕ್ಕೆ ವೋಟ್ ಹಾಕ್ದವ್ರೆ ಹೊರತು ಪ್ರತಿಯೊಬ್ರು ಅಂಧರಲ್ಲ. ಅದರಲ್ಲಿ ಮೆಜಾರಿಟಿ ಇರೋರ್ಗೆ ಸರಿಯಾಗಿ ಸತ್ಯನ ಹೇಳಿದ್ರೆ, ಸರಿಯಾದ ಇನ್ಫಾರ್ಮೇಶನ್ ಮಾಹಿತಿ ಕೊಟ್ರೆ ಅವ್ರು ಖಂಡಿತ ಯೋಚನೆ ಮಾಡ್ತಾರೆ. ಕೊರೋನಾ ವೈರಸ್ ಬರೀ ಜನರಿಗೆ ಮಾತ್ರ ಬಂದಿಲ್ಲ, ಸೋಷಿಯಲ್ ಮೀಡಿಯಾಗೂ ಬಂದಿದೆ. ಶಶಿವರ್ಧನ್ ಆ ಒಂದು ಫೋಟೋಗಳು, ಜನರ ರೋದನೆ ನೋಡೋದಕ್ಕಾಗ್ತಿಲ್ಲ. ಈ UPಯಲ್ಲಿ ಒಂದು ಹುಡುಗಿ, UPಯಲ್ಲಿ ಗೊತ್ತಾ, ಯಾರೋ ಟ್ವಿಟರಲ್ಲಿ ಆಕ್ಸಿಜನ್ ಬೇಕು ನಮ್ಮ ತಂದೆಗೋ ಯಾರಿಗೋ ಅಂತ ಕೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಸುಳ್ಳು ಹಾಕ್ತಿದ್ಯಾ ಅಂತ. ಅದು ಮಾಡೋ ಹಾಗಿಲ್ವಾ? ನಮ್ಮ ದೇಶದಲ್ಲಿ ಅರ್ಧ ಜನಕ್ಕೆ ಆಕ್ಸಿಜನ್ನ ಇವರು ವಾಲಂಟಿಯರ್ಸ್ ಎಲ್ಲ ಕೊಡ್ತಾ ಇರೋದೇ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರಿಂದ. ಇವ್ರು ನೋಡಿದ್ರೆ ಅದು ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಮಾಡೋ ಹಾಗಿಲ್ವಂತೆ, ಅವ್ರನ್ನ ಅರೆಸ್ಟ್ ಮಾಡ್ತಾರಂತೆ. ನಿಮಗೆ ಗೊತ್ತಾ, ಫೇಸ್ಬುಕ್ ಅಲ್ಲಿ ರಿಸೈನ್ ಮೋದಿ ಅಂತ ಟ್ರೆಂಡ್ ಆಗ್ತಿದ್ರೆ ಆ ಪೋಸ್ಟ್ಗಳನ್ನೆಲ್ಲ ತೆಗೆದ್ಬಿಟ್ಟಿದ್ರು ಫೇಸ್ಬುಕ್ ಅವರು. ಎಲ್ಲರೂ ಯಾಕೆ ಹೀಗೆ ಮಾಡಿದ್ದೀರಾ ಅಂತ ಕೇಳಿದ ತಕ್ಷಣ, ಬೈ ಮಿಸ್ಟೇಕ್ ಆಗ್ಬಿಟ್ಟಿದೆ, ಗೌರ್ಮೆಂಟ್ ಏನ್ ನಮಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಮಿಸ್ಟೇಕ್ ಆಗಿ ಎಲ್ಲಾ ಪೋಸ್ಟ್ ರಿಸೈನ್ ಮೋದಿ ಅಂತ ಇರೋ ಎಲ್ಲಾ ಪೋಸ್ಟ್ ಡಿಲೀಟ್ ಮಾಡಿದ್ರು ಫೇಸ್ಬುಕ್ ಅವರು. ಟ್ವಿಟ್ಟರ್ಗೆ ಗೌರ್ಮೆಂಟೇ ಒಂದು ಅಡ್ವೈಸರಿ ಕಳಿಸಿ ಯಾರ್ಯಾರು ಗೌರ್ಮೆಂಟ್ ವಿರುದ್ಧ ಮಾತಾಡ್ತಿದ್ದಾರೆ ಆ ಪೋಸ್ಟ್ಗಳನ್ನ ತೆಗಿರಿ ಅಂತ ಹೇಳಿ 50 ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ರು. ಆಮೇಲೆ ಸರ್ಕಾರ ಹೇಳ್ತು ನಾವು ಡಿಲೀಟ್ ಮಾಡಿದ್ವಿ ಅಂತ. ಅಂದ್ರೆ ನಾಯಕಿಯರು ಇರ್ತಾರಲ್ಲ, ಅವರ ವಿರುದ್ಧ ಬರ್ತಿರುವಂತಹ ಆಪಾದನೆಗಳನ್ನ, ಅವರ ತಪ್ಪಿನ ವಿರುದ್ಧ ಯಾರು ಒಂದು ಧ್ವನಿ ಎತ್ತುತ್ತಾರೆ, ಆ ಧ್ವನಿಯನ್ನ ಮುಚ್ಚಿಡಕ್ ಹೋದ್ರೆ ಅವರಂತಹ ಕೆಟ್ಟ ನಾಯಕಿಯರು ಯಾರು ಇಲ್ಲ. ಅದ್ರ ಬದಲು ಮಾಡಿರುವಂತಹ ತಪ್ಪನ್ನ ತಿದ್ದುಕೋಬೇಕೇ ಹೊರತು ತಪ್ಪಿನ ವಿರುದ್ಧ ಬರ್ತಿರುವಂತಹ ಧ್ವನಿನ ಅವರೆಲ್ಲ ಮುಚ್ಚಿಡಕ್ ಹೋಗ್ತಾ ಇದ್ದಾರೆ. ಈ ಸರ್ಕಾರ ಮಾಡ್ತಿರೋದೇ. ಟ್ವಿಟ್ಟರ್ ಅಲ್ಲಿ ಲಿಟ್ರಲಿ ಸರ್ಕಾರ ಹೇಳಿದೆ ಟ್ವಿಟ್ಟರ್ಗೆ, ಸರ್ಕಾರದ ವಿರುದ್ಧ ಬರ್ತಿರುವಂತಹ ಪೋಸ್ಟ್ಗಳನ್ನ ತೆಗೆದು ಹಾಕಿ ಅಂತ. ಟ್ವಿಟರ್ ಆ ಕೆಲಸ ಮಾಡಿದೆ ಸ್ವಲ್ಪ ದಿನಗಳ ಹಿಂದೆ, ಒಂದು 3-4 ದಿವಸದ ಹಿಂದೆ. ಮತ್ತೆ ನಿನ್ನೆ ಮೊನ್ನೆ ಫೇಸ್ಬುಕ್ ರಿಸೈನ್ ಮೋದಿ ಅಂತ ಟ್ರೆಂಡ್ ಆಗ್ತಿದೆ, ಪ್ರತಿ ಒಂದನ್ನು ತೆಗೆದಿದ್ದಾರೆ. ಎನಿವೇಸ್, ಇಷ್ಟು ಹೇಳ್ತಾ ನಾನು ಲೈವ್ನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಾಳೆ 6 ಗಂಟೆಗೆ ತಿರ್ಗಾ ಟಾಪಿಕ್ ವೈಸ್ ತರ್ತೀನಿ. ಪ್ರತಿಯೊಂದು ಸರಿಯಾಗಿ ರಿಸರ್ಚ್ ಮಾಡಿ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಒಂದು ಹುಷಾರಾಗಿರಿ. ನೀವು, ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರು ಎಲ್ಲರನ್ನೂ ಹುಷಾರಾಗಿಡಿ. ಮಾಸ್ಕ್ ಹಾಕೊಳ್ಳಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಆದಷ್ಟು ಮನೆಯಲ್ಲೇ ಇರಿ, ಏನು ಜಾಸ್ತಿ ಆಚೆ ಹೋಗಬೇಡಿ. ಇಷ್ಟು ಹೇಳ್ತಾ, ಏನೇ ಸಿಂಪ್ಟಮ್ಸ್ ಅಂದ್ರೂ ಹೋಗಿ ಫಸ್ಟ್ ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಮಗೆ ಏನು ಪ್ರಾಬ್ಲಮ್ ಆಗದೆ ಇರ್ಬೋದು, ಬೇರೆಯವ್ರಿಗೆ ಹಬ್ಬಿಸ್ಬಿಟ್ರೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಇಷ್ಟು ಹೇಳ್ತಾ ಲೈವ್ನ ಮುಗಿಸ್ತೀನಿ.